ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು ಮಹಾಭಾರತವನ್ನು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು 300 ಎಪಿಸೋಡ್ಗಳನ್ನೇ ದಾಟಿ ಬಂದಿದ್ದೀವಿ. ಮಹಾಭಾರತದಲ್ಲಿ ಈಗ ಗೀತ ಪರ್ವ ಈ ಒಂದು ಅಧ್ಯಾಯದಲ್ಲಿವಿ. ಗೀತ ಪರ್ವದಲ್ಲಿ ಗುಣತ್ರಯ ವಿಭಾಗ ಯೋಗವನ್ನು ಮುಗಿಸಿ ಈಗ 15ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಪುರುಷೋತ್ತಮ ಅಂದರೆ ರಾಮ ನೆನಪು ಬರ್ತಾನೆ ಅಲ್ವಾ ಸರ್? ಹೌದು. ಮಹಾಭಾರತದಲ್ಲಿ ಕೂಡ ರಾಮನ ಪ್ರವೇಶ ಈ ಮೂಲಕ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇರೋದು. ಸರ್, ಏನಿದೆ ಈ ಪುರುಷೋತ್ತಮ ಯೋಗದಲ್ಲಿ? ಪುರುಷೋತ್ತಮ ಯೋಗ ಅನ್ನೋದು ಗೀತೆಯ 15ನೇ ಅಧ್ಯಾಯ. ಬದುಕನ್ನು, ಸೃಷ್ಟಿಯನ್ನು ಅಥವಾ ಬ್ರಹ್ಮಾಂಡವನ್ನು ಒಂದು ಅಶ್ವತ್ಥ ಅಂತ ಹೆಸರಿಸಿ, ಅಶ್ವತ್ಥ ವೃಕ್ಷದಂತೆ ಅಂತ ಹೆಸರಿಸಿ ಕೃಷ್ಣ ಇಲ್ಲಿ ಅರ್ಥ ಮಾಡಿಸೋದಕ್ಕೆ ಹೊರಡ್ತಾನೆ. ಬದುಕು ಅಂದರೆ ಏನು ಅಂತಲೇ ಹೇಳ್ತಾ ಬಂದಿರೋದು ಭಗವದ್ಗೀತೆ. ಅದನ್ನು ಹಲವು ತರಹದಲ್ಲಿ ಅವನು ಪ್ರಸ್ತುತಪಡಿಸ್ತಾ ಇದ್ದಾನೆ. ಆದರೆ ಯಾವ ತರಹದಲ್ಲಾದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಹೊರಟಾಗಿದೆ ಅವನದ್ದು. ಮಕ್ಕಳಿಗೆ ನಾವು ಭಾಳಷ್ಟು ಎಕ್ಸಾಂಪಲ್ ಕೊಡ್ತೀವಲ್ಲ, ಹಾಗೆ ಆ ಥರ ಈಗ ಇದನ್ನು ಅಶ್ವತ್ಥ ಅಂತ ಹೇಳಿ ಹೋಗ್ತಾ ಪುರುಷೋತ್ತಮ ಅನ್ನುವ ಒಂದು ಕಾನ್ಸೆಪ್ಟನ್ನು ಪರಿಚಯಿಸ್ತಾನೆ ಇಲ್ಲಿ. ಅಶ್ವತ್ಥ ಅಂದರೆ ಅಶ್ವತ್ಥ ಮರ. ಅಶ್ವತ್ಥ ವೃಕ್ಷ, ಅಶ್ವತ್ಥ ವೃಕ್ಷನೇ. ಪುರುಷೋತ್ತಮ ಅನ್ನೋ ಒಂದು ಕಾನ್ಸೆಪ್ಟನ್ನು ಪರಿಚಯಿಸ್ತಾನೆ. ಅದನ್ನು ಒಂದು ಸ್ವಲ್ಪ ಭಾಗ ಇದರಲ್ಲಿ ಗಮನಿಸೋಣ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಬದುಕು ಅನ್ನೋದು ಅಥವಾ ಸೃಷ್ಟಿ ಅನ್ನೋದು ಒಂದು ಅಶ್ವತ್ಥ ವೃಕ್ಷದಂತೆ. ಆದರೆ ಈ ಅಶ್ವತ್ಥ ವೃಕ್ಷ ಇದೆಯಲ್ಲ, ಇದರಲ್ಲಿ ಏನು ಅಂತ ಕೇಳಿದರೆ ಇದರ ಬೇರುಗಳು ಮೇಲಿದೆ, ಶಾಖೋಪಶಾಖೆಗಳು ಕೆಳಗಿವೆ ಅಂತ. ಮೇಲ್ಬೇರು ಕೆಳಚಿಗುರು ಅಂತ DVG ಅವರು ಒಂದು ಕಡೆಗೆ ಅದನ್ನು ಹೇಳ್ತಾರೆ. ಮೇಲ್ಬೇರು ಕೆಳಚಿಗುರು ಅಂತ ಅವರೊಂದು ಕಗ್ಗವನ್ನು ಹೇಳ್ತಾರೆ ಇದರ ಮೇಲೇ. ಊರ್ಧ್ವ ಮೂಲಂ ಅಂತ, ಮೂಲ ಅಂದರೆ ಬೇರು, ಅದು ಊರ್ಧ್ವ ಮೇಲಿದೆ. ಅಧಶಾಖಂ, ಅದರ ರೆಂಬೆ ಕೊಂಬೆಗಳೇನಿವೆ ಅವು ಕೆಳಮುಖವಾಗಿ ಇವೆ. ಅಂತಹ ಒಂದು ಅಶ್ವತ್ಥ ಸೃಷ್ಟಿ ಅನ್ನೋದು ಅಂತ. ಛಂದಾಂಸಿ ಯಸ್ಯ ಪರಿಣಾನಿ ಅಂತ. ವೃಕ್ಷ ಅಂತಂದಾಗ ಅದರಲ್ಲಿ ಎಲೆಗಳು ಇರುತ್ತೆ. ಅದರ ತುಂಬ ಇರೋದು ಎಲೆಗಳೇ. ಸಾಧಾರಣ ಯಾವುದಾದ್ರು ಒಂದು ವೃಕ್ಷ ಅಂತ ಮನಸ್ಸಿಗೆ ಬಂದಾಗ ಅದು ಎಲೆಗಳಿಂದ ತುಂಬಿರುತ್ತೆ. ಅದರಲ್ಲಿ ಕಾಣೋದಕ್ಕೆ, ಅದರ ಒಳಗಡೆ ಇನ್ನೇನೇನೇನೋ ಇದ್ರೂ ಮರ ನಮಗೆ ಕಾಣಿಸಿಕೊಳ್ಳೋದು ಎಲೆಗಳ ಮೂಲಕ ಅಂತ ಹೇಳಬೇಕು. ಅದರಲ್ಲೂ ಅಶ್ವತ್ಥ ವೃಕ್ಷ ಅಂತೂ ಭಾಳ ದಟ್ಟವಾಗಿ ಎಲೆಗಳೇ ಕಾಣಿಸುವ ವೃಕ್ಷ. ಕೆಲವು ವೃಕ್ಷಗಳಲ್ಲಿ ಕಾಂಡ ಎದ್ದು ಕಾಣಿಸುತ್ತೆ, ಕೆಲವು ವೃಕ್ಷಗಳಲ್ಲಿ ಎಲೆಯೇ ಎದ್ದು ಕಾಣಿಸುತ್ತೆ. ಆ ಅಶ್ವತ್ಥ ವೃಕ್ಷದಲ್ಲಿ ಎಲೆಗಳು ಭಾಳ ಸುಂದರವಾಗೂ ಇರ್ತವೆ, ಭಾಳ ದಟ್ಟವಾಗಿ ಕಾಣ್ತವೆ. ವೇದಗಳು ಅದರ ಎಲೆಗಳು ಅಂತ ಹೇಳ್ತಾನೆ. ಛಂದಾಂಸಿ ಯಸ್ಯ ಪರಿಣಾನಿ ಅಂತ, ವೇದಗಳು ಅದರ ಎಲೆಗಳು. ಯಹ ತಂ ವೇದ ಸಹ ವೇದವಿತ್. ಯಾರಿಗೆ ಈ ಅಶ್ವತ್ಥ ವೃಕ್ಷ ಗೊತ್ತಾಯಿತೋ ಅವರಿಗೆ ವೇದ ಗೊತ್ತಾಯಿತು ಅಂತ ಅರ್ಥ ಅಂತ. ಇದು ಭಾಳ ಚೆನ್ನಾಗಿರುವ ಅಂಶ ಏನು ಅಂತ ಅಂದರೆ, ಈ ವೇದಗಳು ಅಂತ ನಾವು ಕೇಳಿದ್ದೇವೆ, ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಅವುಗಳನ್ನು ಗುರುತಿಸಲಾಗಿದೆ ಈಗಲೂ. ಅಂದರೆ ಆಧುನಿಕ ಇತಿಹಾಸ ಕೂಡ ಜಗತ್ತಿನಲ್ಲಿ ಇವತ್ತು ಸಿಕ್ಕಿರುವ ಸಾಹಿತ್ಯಗಳಲ್ಲಿ ವೇದಗಳಷ್ಟು ಹಳೆಯದ್ಯಾವುದೂ ಇಲ್ಲ ಅಂತಲೇ ಕಂಡಿರೋದು. ಅಷ್ಟು ಹಳೆಯದ್ದಾಗಿ ಸಿಕ್ಕಿದೆ ಅದೀಗ ವೇದಗಳು ಅಂತ. ವೇದಗಳ ಕುರಿತು ಸಾಕಷ್ಟು ಪರ ವಿರೋಧ ಎಲ್ಲ ತರಹದ ಮಾತುಕತೆಗಳು ಇವೆ. ವೇದಗಳನ್ನು ನಿರಾಕರಿಸಬೇಕು ಅನ್ನುವ ಮಾತಿದೆ. ವೇದಗಳು ವರ್ಣಾಶ್ರಮಗಳನ್ನು ಪರಿಪೋಷಿಸ್ತವೆ, ಹಾಗಾಗಿ ಅದನ್ನು ನಿರಾಕರಿಸಬೇಕು ಅನ್ನುವ ಮಾತಿದೆ. ಬಸವೇಶ್ವರರು ವೇದವನ್ನು ನಿರಾಕರಿಸಿದರು ಅನ್ನೋ ಮಾತಿದೆ. ನಿರಾಕರಿಸಿಲ್ಲ ಅನ್ನುವ ವಿಷಯವನ್ನು ಕೂಡ ವಿದ್ವಾಂಸರು ಹೇಳ್ತಾ ಇದ್ದಾರೆ.
ನಿರಾಕರಿಸಿಲ್ಲ. ವೇದವನ್ನು ಅವರು ಒಪ್ಪಿಕೊಂಡೇ ಮುಂದುವರೆದಿರುವ ಎಷ್ಟೋ ವಚನಗಳಿವೆ ಅಂತ ಹಲವು ಸಂತರೆ ಅದನ್ನು ನಿರೂಪಿಸಿರೋದು ಇದೆ. ಒಟ್ಟಿನಲ್ಲಿ ವೇದಗಳು ಅನ್ನೋದು ಒಂದು ಪ್ರಚಲಿತದಲ್ಲಿರುವ ವಿಷಯ. ವೇದಗಳಿಗೆ ಹಿಂತಿರುಗಿ ಅನ್ನೋ ಮಾತು ಕೂಡ, ವೇದಗಳಿಗೆ ಹಿಂತಿರುಗಿ ಅನ್ನೋ ಮಾತಿದೆ. ಅದು ಮೂಲ ಬೇರು, ಅದು ಅಲ್ಲಿಗೆ ಹಿಂದಿರುಗಬೇಕು ಅನ್ನೋದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಕನ್ನಡದಲ್ಲೊಂದು ಗಾದೆ ಇದೆಯಲ್ಲ. ಅದೇನಂದರೆ, ಈ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಅಂದರೆ ವೇದ ಸುಳ್ಳಾಗಲ್ಲ ಅಂತಲೇ ಅರ್ಥ. ಅದಕ್ಕೆ ಗಾದೆ ಸುಳ್ಳಾಗಲ್ಲ ಅಂತ ಮಾತ್ರ ಅಲ್ಲ, ವೇದ ಸುಳ್ಳೇ ಆಗಲ್ಲ. ಒಂದೊಮ್ಮೆ ಅದು ಸುಳ್ಳಾದ್ರೂ ಗಾದೆ ಮಾತ್ರ ಸುಳ್ಳಾಗಲ್ಲ ಅಂತ ಅನ್ನುವಾಗ ವೇದವೂ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಅಷ್ಟು ಪ್ರಾಶಸ್ತ್ಯ ಇರುವಂಥದ್ದು. ಮತ್ತು ಸಂಸ್ಕೃತಿ ಅಂತೂ ಇದು ವೇದ ಮೂಲ ಸಂಸ್ಕೃತಿ ಅಂತಲೇ ಕರ್ಕೊಂಡಿದೆ. ಅದನ್ನು ಎಲ್ಲದರ ಮೂಲ ವೇದ ಅಂತ ಕರೆದುಕೊಂಡಿದೆ. ಆ ವೇದ ಅಂದರೆ ಏನು ಅನ್ನೋದರ ಒಂದು ವಿವರಣೆ ಇಲ್ಲಿ ನಮಗೆ ಸಿಗುತ್ತೆ. ಈಗ ವೇದ ಏನು, ವೇದ ಅಂದರೆ ಏನು ಅಂತ ಕೇಳಿದರೆ, ಈಗ ಸನಾತನ ಅಂತ ಅಂದಾಗ ಅದು ವೇದ ಮೂಲವಾದ ಸಂಸ್ಕೃತಿ ಅಂತಲೇ ಬರುತ್ತೆ. ಈ ವೇದ ಅಂದರೆ ಏನು ಅಂತ ಅನ್ನೋದಕ್ಕೆ ಕೃಷ್ಣ ಇಲ್ಲಿ ವ್ಯಾಖ್ಯಾನ ಕೊಟ್ಟು ಬಿಡ್ತಾನೆ ಈ ಮಾತಿನಲ್ಲಿ. ಏನಂದರೆ, ಯಾರಿಗೆ ಮೇಲ್ಬೇರು ಕೆಳಚಿಗುರು ಆಗಿರುವ ಅಶ್ವತ್ಥ ವೃಕ್ಷ ಯಾರಿಗೆ ಗೊತ್ತಾಗತ್ತೋ ಅವನಿಗೆ ವೇದ ಗೊತ್ತಾಯಿತು ಅಂತ ಅಂದರೆ, ವೇದ ಮೇಲ್ಬೇರು ಕೆಳಚಿಗುರು ಆಗಿರುವಂಥ ಒಂದು ಅಶ್ವತ್ಥ ವೃಕ್ಷವನ್ನು ವಿವರಿಸ್ತಾ ಇದೆ ಅಂತ ಅರ್ಥ. ಅಂದರೆ ಅಶ್ವತ್ಥ ವೃಕ್ಷ ಅಂತ ಇಲ್ಲಿ ಹೇಳ್ತಾ ಇರೋದು ಸೃಷ್ಟಿಯನ್ನು ಮತ್ತು ಬದುಕನ್ನು, ನಮ್ಮ ಬದುಕನ್ನು, ಒಬ್ಬ ಜೀವಿಯ ಬದುಕನ್ನು, ಅಲ್ಲ ಸರ್ ಹೇಳಿದೆ, ಅದು ಸೃಷ್ಟಿಯ ಬದುಕನ್ನು ಇದು ಅಶ್ವತ್ಥ ಅಂತ ಹೇಳ್ತಾ ಇದೆ. ಅದು ಅರ್ಥ ಆದರೆ ಅವನೇ ವೇದವನ್ನು ಅರ್ಥ ಮಾಡಿಕೊಂಡವನು ಅಂತ ಅರ್ಥ ಅಂತ. ಅಂದರೆ ವೇದ ಅನ್ನೋದೇ ಏನನ್ನು ಹೇಳ್ತಾ ಇದೆ ಅಂದರೆ, ಕೃಷ್ಣ ಇಡೀ ಗೀತೆಯಲ್ಲಿ ಏನನ್ನು ಹೇಳ್ಕೊಂಡು ಬಂದ ಅದನ್ನು ಹೇಳುವ ಕೆಲಸವನ್ನೇ ವೇದ ಮಾಡಿದೆ ಅಂತ. ಬಟ್ ಇದು ಮೇಲ್ ಬೇರು ಕೆಳಚಿಗುರು ಅದ್ರ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಸರ್. ನಾನು ವಿವರಿಸ್ತೀನಿ. ಅಂದರೆ ಶ್ಲೋಕದ ಮೇಲರ್ಥ ಹೇಳ್ತಾ ಬಂದೆ ನಾನು. ಹಾಗಾಗಿ ವೇದ ಅಂದರೆ ಏನು ಅಂತ ಅಂದರೆ, ಬದುಕು ಅಂದರೆ ಏನು ಅಂತ ಹೇಳೋದಕ್ಕೆ ಹೊರಟಿದ್ದು ವೇದ ಅಂತ. ವೇದಗಳ ಬಗ್ಗೆ, ವೇದಗಳನ್ನು ಒಪ್ಪುವ, ನಂಬುವ, ಗೌರವಿಸುವವರಿಗೂ ಕೂಡ ವೇದ ಏನು ಅಂತ ಗೊತ್ತಿಲ್ಲ. ವೇದ ಮಂತ್ರಗಳನ್ನು ಎಲ್ಲೋ ಧಾರ್ಮಿಕ ವಿಧಿವಿಧಾನಗಳಲ್ಲಿ, ಅಂದರೆ ಪೂಜಾ ಪಾಠ ಇತ್ಯಾದಿಗಳಲ್ಲಿ ಬಳಸೋದು, ಅದನ್ನು ಬಳಸಿದ್ದನ್ನು ಕೇಳೋದು ಇಷ್ಟ ಆಗಿದೆಯೇ ಹೊರತು ಅದರ ಅರ್ಥ ಏನು, ಅದು ಒಟ್ಟಿನಲ್ಲಿ ಏನು ಹೇಳ್ತೋ ಅನ್ನೋದರ ಕುರಿತು ಅಷ್ಟು ಇದು ವೇದದ ಬಗ್ಗೆ ಗೌರವ ಇರೋವರಿಗೂ ಗೊತ್ತಿಲ್ಲ ಅಂತ. ಆದರೆ ಇಡೀ ಸಂಸ್ಕೃತಿಯ ಮುಂದೆ ಏನೆಲ್ಲ ಬೆಳೆದಿತ್ತು, ದರ್ಶನಗಳು, ಪುರಾಣಗಳು, ಇತಿಹಾಸವು, ಸಾಹಿತ್ಯವು ಅಂತ ಏನೆಲ್ಲ ಸನಾತನದ ಸಾಹಿತ್ಯ ಅಂತ ಬೆಳೀತಲ್ಲ, ಅವಷ್ಟು ವೇದ ಮೂಲಗಳೇ. ಅವುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಂದರೆ, ಯಾವುದೋ ಒಂದಕ್ಕೆ ವೇದದ ಒಪ್ಪಿಗೆ ಇಲ್ಲ ಅಂತಂದರೆ ಅದನ್ನು ಒಪ್ಕೊಳ್ಳೋದೇ ಇಲ್ಲ ಅನ್ನೋ ಅಷ್ಟು ಇರುವಂಥದ್ದು. ಅದು ಏನು, ಯಾಕಷ್ಟು ವೇದಕ್ಕೆ ಮಹತ್ವ ಬಂತು ಅಂದರೆ ಇದೇ ಕಾರಣಕ್ಕೆ ಅಂತ. ಅದು ಜೀವನ ಏನು ಅನ್ನೋದನ್ನು ಹೇಳ್ತಾ ಇದೆ. ಅದಕ್ಕಾಗಿ ವೇದಕ್ಕೆ ಎಷ್ಟು ಮಹತ್ವ ಅಂತ ಕೃಷ್ಣ ವೇದಕ್ಕೊಂದು ವ್ಯಾಖ್ಯಾನಿಸಿದ ಅಂತ ನನಗೆ ಹೇಳಬೇಕಾಗಿದೆ. ಅದಕ್ಕೆ ನಾನು ಸ್ವಲ್ಪ ಆ ಕಡೆ ಹೋದೆ. ಇಲ್ಲಿ ಮೇಲ್ಬೇರು ಕೆಳಚಿಗರು ಅಂತ ಹೇಳುವಾಗ ಸೃಷ್ಟಿಯ ಬೇರು ಅಂತ ಕರಿತಾ ಇರೋದು ಭಗವಂತನನ್ನು. ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಅಂತ ಹಿಂದೆ ಗೀತೆಯಲ್ಲೇ ಕೃಷ್ಣ ಹೇಳ್ದ. ಎಲ್ಲ ಜೀವಿಗಳ ಬೀಜ ನಾನು ಅಂತ. ಬೀಜ ಅಂದ್ರೆ ಅದೇನೇ ಬೇರು, ಬೀಜವೇ ಬೇರಾಗತ್ತಲ್ಲ. ಹಾಗಾಗಿ ಎಲ್ಲದರ ಬೇರು ನಾನು ಅಂತ ಅವನು ಹೇಳಿದ್ನಲ್ಲ ಅಲ್ಲಿ, ಎಲ್ಲ ಜೀವಿಗಳ ಬೇರು ನಾನು ಅಂತ. ಅದಿರೋದ ಮೇಲೆ ಆ ಬೇರಿನಿಂದ ಇಡೀ ಸೃಷ್ಟಿ ಕವಲೊಡೆದಿದೆ. ಅವನದೇ ಅಂಶ ಅಂತ ಇದನ್ನು ಗೀತೆಯಲ್ಲಿ ಸಾಕಷ್ಟು ಸಲ ಹೇಳ್ದ. ಇಲ್ಲಿ ಅವನಲ್ಲದ ಅಂಶ ಇಲ್ಲವೇ ಇಲ್ಲ ಅಂತ, ಎಲ್ಲವೂ ಅವನೇ ಅಂತ ಹೇಳುವಾಗ ಅದನ್ನೊಂದು ಮರವಾಗಿ ನೋಡಿದರೆ, ಒಂದು ಅಶ್ವತ್ಥ ವೃಕ್ಷವಾಗಿ ನೋಡಿದರೆ ಬೇರೆಲ್ಲಿದೆ ಇದ್ದು ಅಂತಂದರೆ ಅದು ಬೇರಲ್ಲಿದೆ ಅಂತ, ಮೇಲಿದೆ ಅದು ಅಂತ. ಆ ಮೇಲಿರುವ ಬೇರಿನಿಂದ ಈ ವೃಕ್ಷಗಳೆಲ್ಲ ಶಾಖೆ ಉಪಶಾಖೆಗಳಾಗಿ ಬೆಳೆದುಕೊಂಡು ಬಂತು ಅಂತ, ಹೀಗೆ ಬೆಳೆದುಕೊಂಡು ಬಂದಿದೆ ಅಂತ. ಇದನ್ನು ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ನಮ್ಮ ಶರೀರವು ಹಾಗಿದೆ ಅಂತ ಹೇಳ್ತಾ ಇದ್ರು. ಏನು ಅಂತ ಅಂದರೆ, ಈಗ ನಮ್ಮ ಶರೀರದ ಬೇರು ಯಾವುದು ಅಂತ ಒಂದು ಯೋಚನೆ ಮಾಡೋದಾದರೆ, ಬೇರಿನಿಂದ ಬೆಳೆದಿದೆಯಲ್ಲ ಮರ, ಆ ಥರ ಅಂತ ಯೋಚನೆ ಮಾಡೋದಾದರೆ ಮೆದುಳು ಅಂತ ಹೇಳಬೇಕಾಗತ್ತೆ ಅಂತ. ಮೆದುಳು ಅಂತ ಹೇಳಬೇಕಾಗತ್ತೆ, ತಲೆ ಅಂತ ಹೇಳಬೇಕಾಗತ್ತೆ ಅಂತ. ಅದಿರೋದು ಮೇಲೆ ಅಂತ, ಅದರಿಂದ ಕೆಳಗಡೆ ಹೀಗೆ ಬೆಳ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ರು ಅವರು. ಭಾಳ ಚೆನ್ನಾಗಿ ಅರ್ಥ ಮಾಡಿಸುವ ಉದಾಹರಣೆ ಅದು. ಯಾಕೆಂದರೆ ಎಲ್ಲವನ್ನು ನಿಯಂತ್ರಿಸೋದು ಅದು, ಎಲ್ಲವನ್ನೂ ಮಾಡಿಸೋದು ಅದು, ನಮಗೆ ಆ ಫೀಲ್ ಆಗೋದು ಅಲ್ಲೇನೆ, ಎಲ್ಲದೂ ಅಲ್ಲೇ ಇದೆ ಅಂತ. ಅದು ಕೆಳಗಡೆ ಬೆಳೆದಿದೆಯಲ್ಲ, ಹಾಗೆ ನಮ್ಮನ್ನು ಹಾಗೆ ಅಂತ ಅಂದ್ಕೊಂಡ್ರೆ, ಮಾನವ ಶರೀರವನ್ನು ಅಂದ್ಕೊಂಡ್ರೆ ಅಂತ ಅದನ್ನು ಹೇಳುವಾಗ ಅವರು ಶ್ರೀರಂಗ ಮಹಾಗುರುಗಳು ಹೇಳಿದ ಅಂಶವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ರಾಮಭದ್ರಾಚಾರ್ಯರು. ಮನುಷ್ಯನಿಗೂ ಪ್ರಾಣಿಗಳಿಗಿರುವ ವ್ಯತ್ಯಾಸದಲ್ಲಿ
ಮನುಷ್ಯ ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲ ಪ್ರಾಣಿಗಳಿಗಿಂತ. ಸಂವೇದನೆ ಅಂತಂದಾಗ ಪ್ರಾಣಿಗಳಿಗೂ ಇದೆ, ಮರಕ್ಕೂ ಇದೆ, ಇನ್ನೊಂದಕ್ಕೂ ಇದೆ, ಮನುಷ್ಯನಿಗೂ ಇದೆ. ಆದರೆ ಬದುಕನ್ನು ಅರ್ಥ ಮಾಡಿಕೊಳ್ಳೋದು ಅಂತ ಬಂದಾಗ ಅವರುಗಳಿಗಿಂತ ಮನುಷ್ಯ ಭಿನ್ನನಾಗ್ತಾನೆ. ಹಾಗಾಗಿ ಮನುಷ್ಯ ಬುದ್ಧಿಜೀವಿ. ಅದಕ್ಕೆ ಕಾರಣ ಏನು ಅಂತ ಅಂದರೆ ಅವನ ದೇಹ ವಿನ್ಯಾಸ ಅಂತ. ಮನುಷ್ಯನಿಗೆ ಮೇಲೆ ತಲೆ ಕೆಳಗಡೆ ಇವು ಇದೆ, ಪ್ರಾಣಿಗಳಿಗೆ ಹಾಗಲ್ಲ, ಅದು ಅಡ್ಡ ಬರುತ್ತೆ ಅವ್ರಿಗೆ. ಕರೆಕ್ಟ್, ಅಡ್ಡ ಬರುತ್ತೆ. ಅಡ್ಡ ಬಂದು ಮುಂದೆ ತಲೆ ಅಂತ ಬರುತ್ತೆ. ತಲೆ ಸ್ವಲ್ಪ ಎತ್ತರದಲ್ಲಿರುತ್ತೆ ಅವುಗಳಿಗೂ. ಮನುಷ್ಯನಿಗೆ ಹೀಗಿದೆ, ಬಿಟ್ಟರೆ ವಾನರಗಳಿಗೆ ಹೀಗಿದೆ, ಕೆಲವು ಪ್ರಾಣಿಗಳಿಗಿದೆ ಈ ಥರ. ಚಿಂಪಾಂಜಿ ತರಹದ ಒಂದಿಷ್ಟು ಜಾತಿಗಳಿಗಿವೆ. ಒಂದು ವಿಜ್ಞಾನದ ಒಂದು ಸಿದ್ಧಾಂತವೂ ಇದೆಯಲ್ಲ, ಅದೇ ಮುಂದುವರೆದು ಮಾನವ ಆಯಿತು ಅನ್ನೋ ಮಾತುಕತೆಗಳು ಎಲ್ಲ ಇವೆ. ಹಾಗಾಗಿ ಮನುಷ್ಯ ಅಂದ್ರೆ ಆ ಪ್ರಾಣಿಗಳು ನಾಲ್ಕು ಕಾಲಿಂದ 2 ಕಾಲಿಗೆ ಯಾವಾಗ ಬಂದು ಅವಾಗಲೇ ಡೆವಲಪ್ ಆಯ್ತು ಬ್ರೈನು, ಮತ್ತು ಮನುಷ್ಯನಾಗಿದ್ದು ಅವಾಗಲೇ ಅನ್ನೋ ಮಾತು ಕೂಡ ಇದೆ. ಸೊ ಹೀಗಾಗಿ ಅದು ಹಾಗಾಗಿ ಅಶ್ವತ್ಥ ಅಂತಂದಾಗ 2 ತರಹದಲ್ಲಿ ಅಂತ. ಒಂದು ಇಡೀ ಬ್ರಹ್ಮಾಂಡ ಅಂತಂದಾಗ ಅವನು ಬೇರು ಮೇಲಿದ್ದಾನೆ, ಅವನಿಂದ ಇದಿಷ್ಟು ಬೆಳೆದಿದೆ ಅನ್ನೋದು ಒಂದು. ನಮ್ಮ ಬದುಕು ಅಂತಂದಾಗಲೂ ತಲೆಯಲ್ಲಿದೆ ಇದು ಅನ್ನೋದು ಒಂದು ಅಂತ 2 ತರಹದಲ್ಲಿ ಹೇಳ್ತಾ ಇದ್ದಾನೆ ಅವನು. ಹಾಗಾಗಿ ಇದು ಅಶ್ವತ್ಥ ಅಂತ. ಆದರೆ ಇಡೀ ಸೃಷ್ಟಿಯೇ ಅಶ್ವತ್ಥ, ಬ್ರಹ್ಮಾಂಡವೇ ಅಶ್ವತ್ಥ, ಪಿಂಡಾಂಡವೂ ಅಶ್ವತ್ಥ ಅಂತ. ಬ್ರಹ್ಮಾಂಡ ಪಿಂಡಾಂಡ ಅಂತ 2 ಶಬ್ದ ಬಳಕೆ ಆಗುತ್ತೆ. ಬ್ರಹ್ಮಾಂಡ ಶಬ್ದದ ಪರಿಚಯ ಎಲ್ಲರಿಗೂ ಇರುತ್ತೆ. ಬ್ರಹ್ಮಾಂಡ ಅಂದರೆ ಸಮಗ್ರ ಸೃಷ್ಟಿ. ಸೃಷ್ಟಿಯಲ್ಲಿ ಏನೆಲ್ಲ ಇದೆಯೋ ಅದು, ಭೂಮಿ ಮಾತ್ರ ಅಲ್ಲ, ಆಕಾಶಕಾಯಗಳನ್ನು ಸೇರಿಸಿ ಎಲ್ಲವೂ ಸೇರಿದ್ದು ಬ್ರಹ್ಮಾಂಡ. ಪಿಂಡಾಂಡ ಅಂತ ಈ ದೇಹವನ್ನು ಪಿಂಡಾಂಡ ಅಂತ ಕರೀತಾರೆ. ಮನುಷ್ಯನ ದೇಹವನ್ನು ಅಥವಾ ಯಾವುದೇ ದೇಹವನ್ನು ಪಿಂಡಾಂಡ ಅಂತ ಕರೀತಾರೆ. ಈ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲ ಪಿಂಡಾಂಡದಲ್ಲಿದೆ ಅಂತ ಕರೀತಾರೆ. ಅಲ್ಲೇನಿದೆಯೋ ಅದೆಲ್ಲದೂ ಇಲ್ಲಿದೆ. ಅಂದರೆ ಅಲ್ಲಿ ಪಂಚಭೂತಗಳಿವೆ, ಇಲ್ಲೂ ಪಂಚಭೂತಗಳಿವೆ, ಹಾಗೆ ಅಲ್ಲಿರೋದೆಲ್ಲ ಇಲ್ಲಿವೆ ಅಂತಲೇನೆ ಅಂತ. ಹಾಗೆ ಬ್ರಹ್ಮಾಂಡಕ್ಕೆ ಅದು ಬೇರಾದರೆ ಪಿಂಡಾಂಡಕ್ಕೂ ಅದೇ ಬೇರೆನೆ ಅಂತ, ಅದೇ ಬೇರು ಅಂತ. ಇದನ್ನು ಕೃಷ್ಣ 2 ತರಹದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಒಂದು, ಪರಮಾತ್ಮನೇ ಬೇರು, ಅವನಿಂದಾಗಿ ಸೃಷ್ಟಿ ಬೆಳೆದಿದೆ ಅನ್ನೋದು ಒಂದು. ಇನ್ನೊಂದು, ನಮ್ಮ ಕರ್ಮಗಳೇ ನಮ್ಮ ಬದುಕಿನ ಬೇರು, ನಮ್ಮ ಕರ್ಮಗಳ ಬೇರಿನಿಂದ ಬೆಳೆದ ಬದುಕು ಇದು ಅಂತ ಇನ್ನೊಂದು ವ್ಯಾಖ್ಯಾನ ಕೊಡ್ತಾನೆ ಅವನು. ಅಂದರೆ ನಾವೇನು ಕರ್ಮಗಳನ್ನು ಮಾಡಿದ್ವೋ ಅದರಿಂದಾಗಿ ಈ ಬದುಕು ಸಿದ್ಧವಾಗಿದೆ ಅಂತ. ನಾವು ಗೀತೆಯಲ್ಲಿ ಹಿಂದೆ ಅದರ ಬಗ್ಗೆ ಸಾಕಷ್ಟು ಮಾತಾಡ್ಕೊಂಡ್ವಿ. ನಮ್ಮ ನೆನ್ನೆಗಳೇ ನಮ್ಮ ಇವತ್ತನ್ನು ಸೃಷ್ಟಿ ಮಾಡಿವೆ, ನಮ್ಮ ನಾಳೆಯನ್ನು ನಮ್ಮ ಇವತ್ತು ಸೃಷ್ಟಿ ಮಾಡುತ್ತೆ ಅಂತಂದಾಗ, ಇವತ್ತು ನಾವು ಏನಾಗಿದ್ದೇವೋ ಇದಕ್ಕೆ ಕಾರಣ ನಮ್ಮ ಹಿಂದಿನ ಕರ್ಮಗಳು ಅಂತ. ಅಂದರೆ ಮೂಲ ಯಾವುದಾಯಿತು, ಬೀಜ ಯಾವುದಾಯಿತು, ಬೇರೆ ಯಾವುದಾಯಿತು ಅಂದರೆ ನಮ್ಮ ಕರ್ಮಗಳು ಅಂತ. ಅದನ್ನು ಕೂಡ ಕೃಷ್ಣ ಆ ಅರ್ಥವನ್ನು ಕೂಡ ಹೇಳ್ತಾನೆ, 2 ಅರ್ಥವನ್ನು ಹೇಳ್ತಾನೆ ಇದಕ್ಕೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಮೊದಲು ಅವನು ಹೇಳಿದ್ದು ಪರಮಾತ್ಮ ಸೃಷ್ಟಿಯ ಮೂಲ ಮತ್ತು ಅವನಿಂದ ಜಗತ್ತು ಬೆಳೆದಿದೆ ಅನ್ನೋದು ಒಂದಾದರೆ, ಎರಡನೆಯದ್ದೇನು ಅಂತ ಅಂದರೆ ಇದು ಕರ್ಮದಿಂದ, ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಮನುಷ್ಯನಾಗಿ ಹುಟ್ಟುವಾಗ ಅವನು ಕರ್ಮಗಳಿಂದಾಗಿ ಬೆಳ್ಕೊಂಬರ್ತಾನೆ. ಅಲ್ಲಿ ಅಧಶ್ಚ ಊರ್ಧ್ವಂ ಪ್ರಸ್ತುತಾಃ ತಸ್ಯ ಶಾಖಾಃ. ಇಲ್ಲಿ ಕೊಂಬೆಗಳೆಲ್ಲ ಇದೆಯಲ್ಲ, ಮೇಲೆ ಕೆಳಗೆ ಅಡ್ಡ ದಿಡ್ಡಿ ಎಲ್ಲ ಕಡೆಗೂ ಹರಡ್ಕೊಂಡಿವೆ ಅಂತ. ಕರ್ಮದಿಂದ ಬೆಳೆದ ಅವನ ಬದುಕಿದೆಯಲ್ಲ ಎಲ್ಲ ಕಡೆ ಹರಡ್ಕೊಂಡಿದೆ. ಒಂದು ವಿಶಾಲವಾದ ವಿಸ್ತಾರವಾದ ಎಲ್ಲೆಡೆ ಹರಡಿದ ಒಂದು ವೃಕ್ಷ ಅವನು ಅಂತಂದು. ಗುಣಪ್ರವೃದ್ಧಾಃ ವಿಷಯ ಪ್ರವಾಲಾಃ. ಈ ಬೆಳವಣಿಗೆ ಇದೆಯಲ್ಲ ಇವುಗಳಿಗೆ ಗುಣಗಳು ಕಾರಣ ಅಂತ. ಅಂದರೆ ತ್ರಿಗುಣಗಳು ಕಾರಣ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಲ್ಲ. ಸತ್ವ ರಜಸ್ಸು ತಮಸ್ಸು ಅಂತ ಅವುಗಳ ವಿವಿಧವಾದ ಕಾಂಬಿನೇಷನ್ನಿಂದ ಏನಾಗುತ್ತೆ ಅನ್ನೋ ಅಂಶಗಳನ್ನೆಲ್ಲ ಗಮನಿಸಿದ್ವಿ ನಾವು. ಒಂದು ಪ್ರಧಾನವಾಗಿದ್ದಾಗ ಏನಾಗುತ್ತೆ, ಸತ್ವ ಪ್ರಧಾನವಾಗಿದ್ದಾಗ ಏನಾಗುತ್ತೆ, ರಜಸ್ಸು ಪ್ರಧಾನವಾಗಿ ಇದ್ದಾಗ ಏನಾಗುತ್ತೆ, ತಮಸ್ಸು ಪ್ರಧಾನವಾಗಿದ್ದಾಗ ಏನಾಗುತ್ತೆ ಅಂತೆಲ್ಲ ನೋಡಿದ್ವಲ್ಲ. ಇವೇ ಬೆಳವಣಿಗೆ ಅಂತ. ಒಂದು ಮರ ಅಂದರೆ ವಿಶಾಲವಾಗಿ ಬೆಳೆದ ಮರ ಅಂದರೆ ರೆಂಬೆ ಕೊಂಬೆಗಳು ಅಷ್ಟೊಂದಿದೆ, ಅಷ್ಟು ಎಲೆಗಳಿವೆ, ಹಣ್ಣು ಹೂವುಗಳಿವೆ, ಕಾಂಡ ಬಹಳ ದಪ್ಪವಾಗಿದೆ, ಹೀಗೆ ಬೆಳೆದಿರತ್ತಲ್ಲ. ಗುಣಪ್ರವೃದ್ಧ, ಇಷ್ಟು ವಿಶಾಲವಾಗಿ ಬೆಳೆಯೋದಕ್ಕೆ ಕಾರಣ ಗುಣಗಳು, ತ್ರಿಗುಣಗಳು. ಮೂಲ ಕರ್ಮಗಳು ಇವೆಷ್ಟು ಬೆಳೆಯೋದಕ್ಕೆ ಕಾರಣ ಆಗಿದ್ದು, ಮರವನ್ನು ಬೆಳೆಸಿದ್ಯಾವುದು ಅಂದರೆ ತ್ರಿಗುಣಗಳು ಅಂತ. ವಿಷಯ ಪ್ರವಾಲಾಹ ಅಂತ, ಅದರಲ್ಲಿ ಚಿಗುರು ಹೊಡಿತಾ ಇರತ್ತಲ್ಲ ಮರ ಅಂದರೆ ಪ್ರತಿ ವರ್ಷ ಚಿಗುರುತ್ತೆ, ಅದು ಚಿಗುರುತ್ತಾ ಇರುತ್ತೆ, ಚಿಗುರೋದ್ರಿಂದಲೇ ಬೆಳೀತಾ ಇದೆಯಲ್ಲ. ಅದು ಯಾವುದು ಅಂದರೆ ವಿಷಯಗಳು ಅಂತ ಹೇಳ್ತಾನೆ. ವಿಷಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಏನನ್ನು ಫೀಲ್ ಮಾಡ್ತಾವೋ ಅವು. ರೂಪ, ರಸ, ಗಂಧ, ಸ್ಪರ್ಶ ಅಂತ ಹಿಂದು ಬಂತದು. ಈಗ ಕಣ್ಣು ನೋಡುತ್ತೆ, ದೃಶ್ಯ ಇದೆಯಲ್ಲ, ಬಣ್ಣವನ್ನೇ ನೋಡೋದು ವಾಸ್ತವವಾಗಿ. ದೃಶ್ಯ ಇದೆ, ಅದು ಕಣ್ಣಿನ ವಿಷಯ.
ಕಿವಿಗೆ ವಿಷಯ ಯಾವುದು ಅಂದರೆ ಶಬ್ದ, ಚರ್ಮಕ್ಕೆ ವಿಷಯ ಯಾವುದು ಅಂದರೆ ಸ್ಪರ್ಶ, ನಾಲಿಗೆಗೆ ವಿಷಯ ಯಾವುದು ಅಂದರೆ ರಸ, ರುಚಿ ಅಥವಾ ರಸ, ರುಚಿಯನ್ನೇ ರಸ ಅಂತ ಹೇಳ್ತಾ ಇರೋದು. ಮೂಗಿಗೆ ಇದು ಯಾವುದು ಅಂದರೆ ವಾಸನೆ. ಈ ವಿಷಯಗಳು ಅಂತ ಏನಿವೆ ಇವುಗಳು ಅದರ ಚಿಗುರುಗಳು ಅಂತ. ಅಂದರೆ ಅದು ಬೆಳೀತಾ ಇರೋದು ಹೇಗೆ ಅಂತ ಅಂದರೆ ಈ ವಿಷಯಗಳ ಆಸಕ್ತಿ ಇದೆಯಲ್ಲ, ಅದರಿಂದಾಗಿ ಬದುಕು ಬೆಳೀತಾ ಹೋಗುತ್ತೆ. ಎಷ್ಟೆಷ್ಟು ಆಸಕ್ತರಾಗ್ತಾ ಹೋಗ್ತೀವೋ ಅಷ್ಟು ಈ ಬದುಕು ಬೆಳೀತಾ ಹೋಗುತ್ತೆ. ಭೌತಿಕದ ಬದುಕು ಅಂತ ಹೇಳ್ತೀವಲ್ಲ, ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಅಂದರೆ ಮರ ಬೆಳೆಯೋದು, ಇಲ್ಲಿಯ ಮರ ಭೌತಿಕದ ಅಶ್ವತ್ಥ ಅನ್ನುವ ಮರ ಬೆಳೆಯೋದು ಯಾವುದರಿಂದ ಅಂದರೆ ವಿಷಯಾಸಕ್ತಿಯಿಂದ ಅಂತ. ಅಂದರೆ ಕಣ್ಣಿಗೆ ನೋಡಬೇಕು ಅಂತ ಅನ್ಸುತ್ತೆ, ಕಿವಿಗೆ ಕೇಳಬೇಕು ಅಂತ ಅನ್ಸುತ್ತೆ, ಈ 5 ಅನುಭವಕ್ಕಾಗಿಯೇ ಬದುಕು ಕಟ್ಟಿಕೊಳ್ತಾ ಹೋಗ್ತೀವಿ. ಏನು ಮಾಡೋದಕ್ಕೆ ಹೊರಟರು ನಾವು ಇದಕ್ಕಾಗೇ ಮಾಡ್ತೀವಿ. ಇದರಿಂದಾಗಿ ಮರ ಅನ್ನೋದು ಬೆಳ್ಕೊಳ್ತಾ ಹೋಗುತ್ತೆ, ಗಟ್ಟಿಯಾಗಿ ಬೆಳೆದುಕೊಳ್ತಾ ಹೋಗುತ್ತೆ. ಬೆಳವಣಿಗೆಗೆ ಬೇಕಾದ ಅಂಶವನ್ನು ತ್ರಿಗುಣಗಳು ಕೊಡ್ತಾ ಹೋಗ್ತವೆ. ಸತ್ವ ರಜಸ್ಸು ತಮಸ್ಸು ಅನ್ನೋದು ಅದು ಸ್ವಭಾವ ಆಗಿರತ್ತಲ್ಲ, ಸತ್ವ ರಜಸ್ಸು ತಮಸ್ಸು ಅದು ಕೊಡ್ತಾ ಹೋಗುತ್ತೆ. ಹಾಗೆ ಇರುವ ಒಂದು ವೃಕ್ಷ, ಅಶ್ವತ್ಥ ವೃಕ್ಷ ನಮ್ಮದಾಗಿದೆ ಅಂತ. ಒಬ್ಬ ಮನುಷ್ಯ ಅಥವಾ ಒಬ್ಬ ಜೀವಿ ಅಂತ ತಗೊಂಡ್ರೆ ಅವನ ಬದುಕು ಹೀಗಾಗಿದೆ ಅಂತ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನಚಾದಿರ್ ನಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ನ ರೂಪಂ ಅಸ್ಯೈಹ ತಥೋಪಲಭ್ಯತೆ. ಆದರೆ ಇದರ ರೂಪ ಇದೆಯಲ್ಲ, ಅಂದರೆ ಇದರ ಆಕೃತಿ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದೆ ಅಂತ. ಇದರ ಒಟ್ಟು ಆಕೃತಿ ಅಂದರೆ ಒಂದು ಆಕೃತಿ ಅಂತ ಅಂದರೆ ಒಂದರಿದ್ದು, ಆ ಆಕೃತಿ ಅರ್ಥವಾಗುವಾಗ ಅದು ಆದ್ಯಂತವಾಗಿ ಸಿಗಬೇಕು. ಅಂದರೆ ನಮ್ಮಲ್ಲಿ ಈಗ ಸಮಗ್ರವಾಗಿ ನೋಡೋದು ಅನ್ನೋದಕ್ಕೆ ಅಂಗೈ ನೆಲ್ಲಿಕಾಯಿ ಅಂತೆ ನೋಡೋದು ಅಂತ ಒಂದು ಬಳಕೆ ಇದೆ. ಕರತಲ ಮಲಕ ಅಂತ ಒಂದು ಶಬ್ದ ಬಳಸ್ತಾರೆ. ಕರತಲ ಆಮಲಕ ಅಂತ. ಆಮಲಕ ಅಂದರೆ ನೆಲ್ಲಿಕಾಯಿ. ಕರತಲ ಅಂದರೆ ಈ ಭಾಗ, ಕರ ಕೈ, ಈ ಭಾಗಕ್ಕೆ ಕರತಲ ಅಂತ ಹೆಸರು. ಇಲ್ಲಿರುವ ಆಮಲಕ ಅಂಗೈ, ಅಂದರೆ ಅಂಗೈ ನೆಲ್ಲಿಕಾಯಿ ಅಂದರೂ ಅದೇನೆ. ಇಲ್ಲಿ ಒಂದು ಪುಟ್ಟ ನೆಲ್ಲಿಕಾಯಿ ಇದ್ದರೆ ನಾವು ಅದನ್ನು ಹೀಗೆ ತಿರುಗಿಸಿ ಹೀಗೆ ಮಾಡಿ ಇಡೀ ನೆಲ್ಲಿಕಾಯಿಯನ್ನು ನೋಡೋದಕ್ಕಾಗುತ್ತೆ. ಆದರೆ ಕಣ್ಣೆದುರಿಗಿರುವ ಒಂದು ಮರ ಅಂದರೆ ಆ ಮರ ಪೂರ್ಣ ನೋಡಲ್ಲ ನಾವೇ. ವಾಸ್ತವವಾಗಿ ಬೇರು ಕಾಣಿಸ್ತಾ ಇಲ್ಲ ನಮಗೆ, ಅದರ ಬೇರು ಮಣ್ಣಿನ ಕೆಳಗಿದೆ, ಟಾಪ್ ಆ್ಯಂಗಲಿಂದನೂ ಕಾಣಲ್ಲ. ಆಮೇಲೆ ಸಮಗ್ರವಾಗಿ ನೋಡೋದು ಅನ್ನೋದು ನೆಲ್ಲಿಕಾಯಿ ನೋಡಿದಷ್ಟು ನೋಡೋಕ್ಕಾಗಲ್ಲ. ಅಲ್ಲಿ ಎಷ್ಟು ನೋಡಿದ್ರೂ ಮರದ ಎಷ್ಟೋ ಪಾರ್ಟ್ ನಾವು ನೋಡಿರಲ್ಲ. ಒಂದು ಎಲೆ ನೋಡಿದ್ದೀವಿ, ಎಲ್ಲ ಎಲೆಯ ಹಿಂಭಾಗ ನೋಡಿದ್ವಾ? ಇಲ್ಲ ಅಂತ. ಆದರೆ ಒಂದು ನೆಲ್ಲಿಕಾಯಿ ಎಂದಾಗ ತಿರುಗಿಸಿ ಮುರುಗಿಸಿ ಅದರಷ್ಟು ಪಾರ್ಟ್ ನೋಡಿಬಿಡ್ತೀವಿ ಅದನ್ನ ಅಂತ. ಹಾಗೆ ಅಂಗೈ ನೆಲ್ಲಿಕಾಯಿಯಂತೆ ಒಂದು ಸಹಜ ಮರವನ್ನೇ ನೋಡೋದಕ್ಕಾಗೋದಿಲ್ಲ. ಈ ಬದುಕು ಅನ್ನುವ ಮರ ಇದೆಯಲ್ಲ, ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾಂತಹ ನ ಚಾದಿಹಿ ನ ಚ ಸಂಪ್ರತಿಷ್ಠ. ಅದರ ಅಂತ್ಯ ಎಲ್ಲಿದೆ, ಅದರ ಆದಿ ಎಲ್ಲಿದೆ ಅನ್ನೋದು ಸಿಗೋದಿಲ್ಲ ಅಂತ. ಯಾವುದೋ ಜನ್ಮದ ಎಂದಿನೋ ಯಾವುದೋ ಕರ್ಮಗಳೆಲ್ಲ ಸೇರಿ ಇದನ್ನು ರೂಪಿಸಿವೆ ಅಂದರೆ ಅದು ಬೇರಾಯಿತು. ಆ ಯಾವ ಕರ್ಮ, ಅದು ಯಾವಾಗಾಯಿತು, ಎಲ್ಲಾಯಿತು ಗೊತ್ತಿಲ್ಲ. ಇದು ಮುಂದೆ ಎಲ್ಲಿಗೆ ತಗೊಂಡೋಗುತ್ತೆ? ಯಾವುದೋ ಜನ್ಮದ ಕರ್ಮ ಅಲ್ಲ, ಇದೇ ಜನ್ಮದ ಕರ್ಮಗಳೇ ನಮ್ಮನ್ನು ಹೀಗೆ ರೂಪಿಸಿವೆಯಲ್ಲ. ಅದು ಯಾವುದು ಅಂತ ಕೇಳಿದರೆ ಹೇಗೆ ಹೇಳೋದು? ಈಗ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ನಮಗೇನೋ ಒಂದು ಯೋಚನೆ ಇದೆ, ಯೋಚನೆ ಮಾಡುವ ಶಕ್ತಿ ಇದೆ. ಈ ಯೋಚನೆ ಮಾಡುವ ಶಕ್ತಿ ನಮಗೆಲ್ಲಿಂದಲೋ ಬಂದಿದೆ. ಓದುವ ಪ್ರಕ್ರಿಯೆಯಿಂದ ನಾವು ಅದನ್ನು ಪಡ್ಕೊಂಡಿರ್ಬೋದು, ಕೇಳುವ ಪ್ರಕ್ರಿಯೆಯಲ್ಲಿ ಪಡ್ಕೊಂಡಿರ್ಬೋದು, ಅದೆಲ್ಲ ಒಂದು ಕರ್ಮವೇ. ಕೇಳಿ ಪಡ್ಕೊಂಡಿರ್ಬೋದು. ಇದನ್ನು ಗೊತ್ತಿಲ್ಲ ಯಾವುದರಿಂದ ಬಂತು, ಇದು ಯಾವತ್ತು ಬಂತು, ಯಾರು ಹೇಳಿದ್ರಿಂದ ಬಂತು, ಏನನ್ನು ನೋಡಿದ್ರಿಂದ ಬಂತು ಅನ್ನೋದೇ ನಮಗೆ ಗೊತ್ತಿಲ್ವಲ್ಲ. ಹಾಗಾಗಿ ನಮ್ಮ ಯಾವುದೂ ಕೂಡ ಯಾವ ಕರ್ಮದ ಫಲವಾಗಿ ಬಂತು ಅಂತ ತಿಳಿದುಕೊಡೋದು ಕಷ್ಟ ಇದೆ. ಹಾಗಾಗಿ ಇದರ ಆಕೃತಿ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾನೆ. ಒಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ. ಇನ್ನೊಂದು ಅವನೇನು ಹೇಳ್ತಾನೆ ಅಂದರೆ ಇದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾನೆ. ಅಸ್ತಿತ್ವ ಇಲ್ಲ ಇದಕ್ಕೆ ಅಂತ. ಅಸ್ತಿತ್ವ ಇಲ್ಲ ಅಂದರೆ ಇದು ಮೊದಲು ಇರಲಿಲ್ಲ, ನ ಆದಿಹಿ ನ ಅಂತಹ, ಇದಕ್ಕೆ ಕೊನೆಯೂ ಇಲ್ಲ. ಅಂದರೆ ಇದು ಕೊನೆಯವರೆಗೂ ಇರೋದಿಲ್ಲ ಇದು. ಹಾಗಂತ ನಡುವೆ ಇದೆಯಾ ಅಂದರೆ ನಡುವೆನೂ ಇದಕ್ಕೊಂದು ಗಟ್ಟಿಯಾದ ಅಸ್ತಿತ್ವ ಇಲ್ಲ. ನಚ ಸಂಪ್ರತಿಷ್ಠ, ಒಂದು ದೃಢವಾದ ಅಸ್ತಿತ್ವ ಅಂತ ಇದೆಯಾ ಅಂದರೆ ಆ ಅಸ್ತಿತ್ವ ಇಲ್ಲ. ಅಂದರೆ ಈ ಬದುಕಿಗೆ ಹೇಳ್ತಾ ಇದ್ದಾರೆ. ಇದು ಹಿಂದೆ ಇದರಲ್ಲಿ ಬಂದಿತ್ತು. ಇದು ಏನಂದರೆ ಅವ್ಯಕ್ತ ಮಧ್ಯ ಅಂತ ಒಂದು, ವ್ಯಕ್ತ ಮಧ್ಯಾನಿ ಭಾರತ ಅಂತ ಒಂದು ಬರುತ್ತಲ್ಲ. ಅಂದರೆ ಮೊದಲು ಇರಲಿಲ್ಲ, ಆಮೇಲೂ ಇರಲಿಲ್ಲ, ಮಧ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಈ ಬದುಕು ಅಂತ ಅವನೇ ಕೃಷ್ಣ ಹೇಳಿದ್ದ. ನಾವು ಅದನ್ನು ನೋಡಿದ್ವಿ ಅದನ್ನು. ಹಾಗೆ ಇದು ಇರೋದು. ಹಾಗಾಗಿ ಇದು ಇನ್ನೊಂದು ಅರ್ಥದಲ್ಲಿ ಅಶ್ವತ್ಥ ಅಂತ. ಅಂದರೆ ಶ್ವಃ ಅಂದರೆ ನಾಳೆ ಅಂತ ಸಂಸ್ಕೃತದಲ್ಲಿ. ಶ್ವಃ ಅಂದರೆ ನಾಳೆ. ಥ ಅಂದರೆ ಇರೋದು ಅಂತ. ಥ ಅಂದರೆ
ಶ್ವತ್ಥ ಅಂದರೆ ನಾಳೆಯೂ ಯಾವುದು ಇರುತ್ತೋ ಅದು ಶ್ವತ್ಥ ಅಂತ ಕರೆಸ್ಕೊಳ್ಳೋದು. ಅಶ್ವತ್ಥದ ವರ್ಡ್. ನ ಶ್ವತ್ಥ ಅಶ್ವತ್ಥ, ನಾಳೆ ಇಲ್ಲ ಇದಕ್ಕೆ ಅಂತ, ಈ ಬದುಕಿಗೆ ನಾಳೆ ಅನ್ನೋದೇ ಇಲ್ಲ ಇದಕ್ಕೆ ಅಂತ, ಹಾಗಾಗಿ ಅಶ್ವತ್ಥ ಇದು ಅಂತ. ಅಂದರೆ ಇದು ಹಿಂದೂ ಇಲ್ಲದ ಮುಂದೂ ಇರದ ಇವತ್ತು ಗಟ್ಟಿಯಾಗಿ ಇಲ್ಲದಂತಹ ಒಂದು ವೃಕ್ಷ ಅನ್ನೋ ತರಹದಲ್ಲಿ ಅಶ್ವತ್ಥವನ್ನು ನಮ್ಮ ಬದುಕಿಗೆ ಮಾಡ್ತಾ ಇದ್ದಾನೆ. ಹಾಗಾಗಿ ಆದರೆ ಇದರ ಒಂದು ವಿಷಯ ಏನು ಅಂತ ಕೇಳಿದರೆ, ಇದರ ಬೇರು ಬಹಳ ಗಟ್ಟಿಯಾಗಿದೆ ಅಂತ. ಸುವಿರೂಢ ಮೂಲಂ ಅಂತ, ಮೂಲ ಅಂದರೆ ಬೇರು ಅಂತ ಹೇಳಿದ್ವಲ್ಲ, ಸುವಿರೂಢ ಅಂತ ಬಹಳ ಆಳಕ್ಕೆ ಇಳಿದಿದೆ ಬೇರು. ಈಗ ಮರಗಳಲ್ಲಿ ಎರಡು ಬೇರೆ ಬೇರೆ ತರಹದ ಮರಗಳಿರುತ್ತೆ. ಕೆಲವು ಬೇರುಗಳು ಅಡ್ಡ ಹೋಗುತ್ತವೆ, ಆ ಮರಗಳು ಒಂದು ಗಾಳಿಗೆ ಬಿದ್ದು ಬಿಡ್ಬೋದು, ಒಂದು ಸಣ್ಣ ಗಾಳಿಗೆ ಬಿದ್ದು ಬಿಡ್ಬೋದು. ಕೆಲವು ಬೇರುಗಳು ನೆಲಕ್ಕೆ ಆಳಕ್ಕೆ ಇಳಿತವೆ, ಅವುಗಳು ಬೀಳೋದಿಲ್ಲ, ಅವುಗಳನ್ನು ಕೆಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕೆಳಗೆ ಅದು ಮಣ್ಣಿನ ಒಳಗೆ ಹೋಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಅತ್ಯಂತ ಆಳಕ್ಕಿಳಿದ ಬೇರುಗಳಿವೆ ಬದುಕಿಗೆ. ಆದಿ ಇಲ್ಲ ಸರಿ, ಆದರೆ ಅಂದರೆ ಭೂಮಿಯ ತಳದವರೆಗೂ ಹೋಗಿ ತಲುಪಿಲ್ಲ, ಹಾಗಂತ ಅದನ್ನು ಬುಡಸಹಿತವಾಗಿ ಕೀಳೋದು ಅಂತ ಇದೆಯಲ್ಲ, ಹಾಗೆ ಕೀಳೋದಕ್ಕಾಗೋದಿಲ್ಲ. ಎಷ್ಟೋ ವೃಕ್ಷಗಳು ಹೇಗೆ ಅಂದರೆ ಮರವನ್ನೆಲ್ಲ ಕಡಿದ್ರೂ ಬೇರಿದ್ರೆ ಸಾಕು ಮತ್ತೆ ಚಿಗುರತ್ತದು. ಹಾಗಾಗಿ ಅದನ್ನು ಬೇರು ಸಹಿತ ಕೀಳಬೇಕಾಗತ್ತೆ. ಕೃಷಿ ಮಾಡೋರು ಈ ಕಳೆ ಕೀಳೋದು ಅಂತ ಇರುತ್ತೆ. ಈ ಕಳೆ ಗಿಡಗಳು ಹೇಗೆ ಅಂದರೆ ಮೇಲಿನದನ್ನು ಸವರಿ ಬಿಟ್ಟರೆ ಅದೇನು ಸಾಯೋದಿಲ್ಲ, ಅದು ಮತ್ತೆ ಚಿಗುರೊಡೆಯುತ್ತೆ, ಅದು ಚಿಗುರುತ್ತೆ. ಅದು ಬೀಜಗಳ ಬೇರಿನ ಸಾಮರ್ಥ್ಯವೇ ಅಂತದ್ದು. ಈಗ ಮಳೆ ಬಿದ್ದ ಕೂಡಲೇ ಎಲ್ಲ ಕಡೆ ಹಸಿರಾಗತ್ತಲ್ಲ, ಯಾರು ಬಿತ್ತನೆ ಮಾಡಿದರು ಅಂತ ಕೇಳಿದರೆ ಯಾರೂ ಮಾಡಿಲ್ಲ. ಎಲ್ಲದರ ಬೇರು ಬೀಜಗಳು ಒಳಗಿವೆ ಭೂಮಿಯಲ್ಲಿ, ಮಳೆ ಬಂದ ಕೂಡಲೇ ಅದು ನೀರು ಸಿಕ್ತಲ್ಲ, ಮತ್ತೆ ಅದು ಮೇಲೆ ಬಂದು ಬಿಡುತ್ತೆ. ಹಾಗಾಗಿ ಯಾವುದನ್ನು ಬೇರು ಸಹಿತ ಕೀಳ್ತೀವೋ ಅದಕ್ಕೆ ಮಾತ್ರ ಸಾವು ಬರೋದಕ್ಕೆ ಸಾಧ್ಯ, ಇಲ್ಲದಂತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದರ ಕಥೆ ಏನಿದೆ ಅಂತಂದರೆ ಸುವಿರೂಢ ಮೂಲಂ, ಇದರ ಬೇರು ಬಹಳ ಗಟ್ಟಿಯಾಗಿದೆ, ಬಹಳ ಆಳಕ್ಕೆ ಇಳಿದಿದೆ, ಅದನ್ನು ಕತ್ತರಿಸಬೇಕಿದೆ ಅಂತ ಹೇಳ್ತಾನೆ. ಯಾಕೆ ಕತ್ತರಿಸಬೇಕು ಅಂತ ಅಂದರೆ ಇದು ಮೂಲಕ್ಕೆ ಹೋಗಿ ಸೇರಬೇಕು ಅಂತ, ಇದಲ್ಲ ಅಂತ. ಇನ್ನೊಂದು ಅಶ್ವತ್ಥ ಹೇಳಿದ್ನಲ್ಲ ಅವನು, ಪರಮಾತ್ಮನಲ್ಲಿ ಹೋಗಿ ಸೇರಬೇಕು ಅಂತ ಇದೆಯಲ್ಲ, ಮೋಕ್ಷ ಅಂತ ಒಂದು ಹೇಳ್ತೀವಲ್ಲ ನಾವು, ಅದಕ್ಕೆ ಸೇರಬೇಕು ಅಂತಂದಾಗ ಈ ವೃಕ್ಷ ನಶಿಸಬೇಕು, ಅಂದರೆ ಈ ಬದುಕನ್ನು ಮುಗಿಸಬೇಕು. ಈ ಬದುಕನ್ನು ಮುಗಿಸೋದು ಅಂತ ಅಂದರೆ ಸಾವಲ್ಲ, ಈ ಬದುಕು ಮುಗಿಸ್ಬೇಕು, ಮೋಕ್ಷ ತಗೊಳ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಂದರೆ ಮೋಕ್ಷ ಬರೋಲ್ಲ. ಏನಿವಾಗ ಸತ್ತ ಮೇಲಲ್ವ ಮೋಕ್ಷ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಯಾವ ಪರಿಹಾರವೂ ಆಗೋದಿಲ್ಲ, ಇನ್ನೊಂದು ಕೆಟ್ಟ ಕರ್ಮ ಸೇರ್ಕೊಳ್ತು ಅಷ್ಟೇ. ಕರ್ಮಗಳಿಂದ ಬಿಡುಗಡೆ. ಕರ್ಮಗಳಿಂದ ಬಿಡುಗಡೆ ಅಂತಂದಾಗ ಕರ್ಮವೇ ಬೇರಾದಾಗ ಈ ಕರ್ಮಗಳನ್ನು ಕಳ್ಕೊಳ್ಬೇಕು ಅಲ್ಲ ಇದೆಯಲ್ಲ, ಅದನ್ನು ಇನ್ನೊಂದು ತರಹದಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಮಾಡಿಸೋ ಎಷ್ಟು ಚಂದದ ವಿಧಾನ ಅಂತ ಕರ್ಮಗಳನ್ನು ಕಳ್ಕೊ ಅನ್ನೋದಕ್ಕೆ. ಅದಕ್ಕೆ ಹೇಳ್ದ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ. ಈಗ ಬೇರನ್ನು ತುಂಡು ಮಾಡೋಬೇಕು, ಬೇರನ್ನು ತುಂಡು ಮಾಡೋದಕ್ಕೆ ಒಂದು ಕತ್ತಿ ಬೇಕು, ಒಂದು ಶಸ್ತ್ರ ಬೇಕು, ಆಯುಧ ಬೇಕು, ಹತಾರ ಬೇಕು, ಒಂದು ಕತ್ತಿ ಬೇಕು. ಅದು ಯಾವುದು ಅಂದರೆ ಅಸಂಗ ಅನ್ನುವ ಶಸ್ತ್ರ ಅಂತ ಹೇಳ್ತಾನೆ. ಆ ಕತ್ತಿಯ ಹೆಸರು ಅಸಂಗ ಅಂತ, ಅಂದರೆ ಸಂಘವನ್ನು ಬಿಡೋದು. ಸಂಘವನ್ನು ಬಿಡೋದು. ಸಂಘವನ್ನು ನೀನು ಬಿಟ್ಟೆ ಅಂತ ಆದರೆ ಅದು ಕರ್ಮವನ್ನು ಕಳೆಯುತ್ತೆ ಅಂತ. ಅದನ್ನು ಹಿಡ್ಕೊಂಡು ದೃಢೇನ ಚಿತ್ವ, ದೃಢವಾಗಿ ಕಡಿಬೇಕದನ್ನು ಅಂತ, ಮೇಲ್ಬೇಲಕ್ಕಲ್ಲ, ದೃಢವಾಗಿ ಕಡಿಬೇಕದನ್ನು. ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಹೀಗೆ ಅಸಂಗ ಅನ್ನುವ ಶಸ್ತ್ರದಿಂದ ತುಂಡರಿಸಿಕೊಂಡ ಮೇಲೆ ಆ ಪದವನ್ನು ಹುಡುಕಬೇಕಂತೆ. ಆ ಜಾಗ ಯಾವುದು ಅಂತ ಅಂದರೆ, ಯಾವುದಕ್ಕೆ ಹೋಗಿ ಸೇರಿದರೆ ಮತ್ತೆ ಹಿಂದಿರುಗುವಿಕೆ ಅಂತ ಇಲ್ವೋ ಆ ಜಾಗ ಹುಡುಕೋಬೇಕಂತೆ. ತತಃ ತತ್ ಪದಂ ಪರಿಮಾರ್ಗಿತವ್ಯಂ, ಆ ಜಾಗ ಹುಡುಕಬೇಕು. ಯಸ್ಮಿನ್ ಗತಾಹ, ಯಾವುದಕ್ಕೆ ಹೋಗಿ ಸೇರಿದ ಮೇಲೆ ನ ನಿವರ್ತಂತಿ ಭೂಯಃ, ಆ ಊರಿಗೆ ಹೋಗಿ ಸೇರಿದ ಮೇಲೆ ಮತ್ತೆ ಹಿಂದಿರುಗಿ ಬರೋದು ಅಂತ ಇಲ್ಲ, ಅಂತಹದ್ದನ್ನು ಹುಡ್ಕೊಳ್ಬೇಕು. ಅಸಂಗ ಶಸ್ತ್ರದಿಂದ ಕರ್ಮವನ್ನು ತುಂಡರಿಸಿಕೊಂಡು ಮೋಕ್ಷ ಅಂತ. ಮೋಕ್ಷ ಅಂತ ಅಂದರೆ ಪರಮಾತ್ಮನನ್ನು ಹುಡ್ಕೊಳ್ಬೇಕು ಅಂತ. ತಮೇವಚ ಆದ್ಯಂ ಪುರುಷಂ ಪ್ರಪದ್ಯೆ, ಅವನೇ ಆದ್ಯ ಪುರುಷ ಅಂತ, ಮೊದಲ ಪುರುಷ ಅವನು ಅಂತ. ಮೊದಲ ಪುರುಷ ಅಂದರೆ ಏನು ಅಂದರೆ, ಇವೆಲ್ಲ ಜೀವಿಗಳೆಲ್ಲ ಪುರುಷ ಅಂತಲೇ. ಪುರುಷ ಅಂದರೆ ಗಂಡಸು ಅನ್ನೋ ಅರ್ಥ ಅಲ್ಲ, ಇಲ್ಲೆಲ್ಲ ಬಳಕೆ ಆಗೋದು ಪುರುಷ ಅನ್ನೋದಕ್ಕೆ ಗಂಡಸು ಅನ್ನೋ ಅರ್ಥದಲ್ಲಿ ನಾವು ಆಮೇಲೆ ಬಳಕೆ ಮಾಡ್ಕೊಳ್ತಾ ಬಂದ್ವಿ ಅದನ್ನ. ಪುರುಷ ಮಹಿಳೆ ಅಂತ, ಮಹಿಳೆಯೂ ಪುರುಷನೇ.
ಪುರಿಷೇತೆ ಅಂತ ಅಷ್ಟೇ ಅದಕ್ಕೆ ಅರ್ಥ. ಅಂದರೆ ಈ ದೇಹವನ್ನು ಒಂದು ಪುರ ಅಂತ ಕರೆದ್ರು. ಇಲ್ಲಿ ವಾಸ ಮಾಡುವವನು ಪುರುಷ, ಅಂದರೆ ಜೀವಕ್ಕೆ ಪುರುಷ ಅಂತ ಹೆಸರು. ಅದು ಗಣ್ಣಲ್ಲಿದೆಯೋ, ಹೆಣ್ಣಿನಲ್ಲಿದೆಯೋ, ಅದು ನಾಯಿಯಲ್ಲಿದೆಯೋ, ಅದು ಹಂದಿಯಲ್ಲಿದೆಯೋ, ಅದು ಮರದಲ್ಲಿದೆಯೋ, ಜೀವ ಇದೆ ಎಲ್ಲರಿಗೂ. ಆತ್ಮ ಇದೆಯಲ್ಲ, ಆ ಆತ್ಮ ಎಲ್ಲಿ ವಾಸ ಮಾಡ್ತಾನೋ ಅದಕ್ಕೆ ಪುರ ಅಂತ ಹೆಸರು. ಅದು ಪುರುಷ ಅಂತ ಆಗಿದ್ದು ಅಂತ. ಅದನ್ನು ಗಂಡಸು ಹೆಂಗಸು ಅಂತ ಆಮೇಲೆ ನಾವು ಬಳಕೆ ಮಾಡ್ಕೊಂಬಂದಿದ್ವಿ. ಹಾಗಾಗಿ ಇಲ್ಲಿ ಪುರುಷ ಅಂತ ಅಂದರೆ ಆದ್ಯಂ ಪುರುಷಂ ಅಂತ, ಅವನು ಆದಿ ಪುರುಷ ಅಂತ. ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಪುರುಷರೇ, ಆದರೆ ಆದಿ ಪುರುಷ ಅವನು ಅಂತ. ಅವನನ್ನು ಹೋಗಿ ಸೇರಬೇಕು ಅಂತ. ಯಾಕೆಂದರೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ, ಅವನಿಂದಲೇ ಬೆಳೆದಿದೆ ಇದು ಅಂತ. 2 ಅಶ್ವತ್ಥಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗ್ತಾ ಇದ್ದಾನೆ. ಪುರುಷ ಮತ್ತು ಪ್ರಕೃತಿ ಅಂತ ಬಂದಾಗ ಆ ಪುರುಷ ಅಂದರೆ ಏನು ಸರ್? ಮತ್ತೆ ಅಲ್ಲಿ ಆತ್ಮನನ್ನೇ ಪುರುಷ ಅಂತ ಹೇಳೋದು. ಅಲ್ಲೂ ಈಗ ಇದನ್ನು ದೇಹ ಅಂತ ತಗೊಂಡ್ರೆ, ಇಲ್ಲಿ ಒಳಗೆ ಇರುವ ಆತ್ಮ ಒಬ್ಬ ಇದ್ದಾನೆ, ಅದಲ್ಲದ ದೇಹ ಅಂತ ಒಂದಿದೆ. ಈ ದೇಹ ಅನ್ನೋದು ಪಂಚಭೂತಗಳಿಂದ ಆಗಿದೆ. ನಮ್ಮ ದೇಹ ಇಲ್ಲಿ ಪೃಥ್ವಿ ಇದೆ, ಮಣ್ಣಿನ ಅಂಶ ಇದೆ, ಅಂದರೆ ಘನ ಅಂಶಗಳೆಲ್ಲ ಇದೆಯಲ್ಲ, ಅದು ಮಣ್ಣಿನ ಅಂಶ, ಜಲದ ಅಂಶ ಇದೆ, ಆಕಾಶದ ಅಂಶ ಇದೆ, ಇದೆಲ್ಲ ಇದೆಯಲ್ಲ, ಇದು ಪ್ರಕೃತಿ. ಹಾಗಾಗಿ ಇದು ಪ್ರಕೃತಿ ಪುರುಷ ಸೇರಿದಾಗ ಸೃಷ್ಟಿ ಬದುಕು ಅಂತ ಅರ್ಥ. ಬರೀ ಆತ್ಮ ಇದ್ದರೆ ಸೃಷ್ಟಿ ಆಗೋದಿಲ್ಲ, ಬದುಕಾಗೋದೇ ಇಲ್ಲ. ಅವನಿಗೆ ಪಂಚಭೂತಗಳಿಂದಾದ ಒಂದು ದೇಹ ಬೇಕು ಅವನಿಗೆ. ಹಾಗಾಗಿ ಅದು ಪ್ರಕೃತಿ ಆಗತ್ತೆ. ಇದನ್ನೇ ವಿಸ್ತರಿಸಿ ಹೇಳಿದಾಗ ಇಡೀ ನಿಸರ್ಗ ಅಂತ ಏನು ಹೇಳ್ತೀವಿ, ಬ್ರಹ್ಮಾಂಡ ಅಂತ ಹೇಳ್ತೀವಿ, ಅದನ್ನು ಪ್ರಕೃತಿ ಅಂತ ಕರೆದ್ರು. ಅವನನ್ನು ಪುರುಷ ಅಂತ ಕರೆದ್ರು. ಅವನನ್ನು ಕರೆಯುವಾಗಲೂ ಪರಮ ಪುರುಷ ಅಂತ ಕರೀತಾರೆ ಅವನನ್ನು. ಇವೆಲ್ಲವೂ ಪುರುಷರೇ, ಅವನು ಪರಮ ಪುರುಷ ಅಂತ. ಹಾಗಾಗಿ ಪ್ರಕೃತಿ ಪುರುಷ ಅಂದರೆ ಆ ಅರ್ಥ. ಪಂಚಭೂತಗಳು ಪ್ರಕೃತಿ ಅಂತ. ಇಲ್ಲಿ ಕೃಷ್ಣನಿಗೆ ಅರ್ಜುನ ಪ್ರಶ್ನೆಗಳೇನು ಕೇಳ್ತಾ ಇಲ್ವಾ? ಈ ಹಂತ ಬರ್ತಾ ಇದ್ದಂಗೆ ಪ್ರಶ್ನೆಗಳು ತುಂಬ ಕಡಿಮೆ ಆಗಿದೆ ಅರ್ಜುನನದ್ದು. ಆದರೆ ಕೃಷ್ಣನಿಗೆ ಇನ್ನಷ್ಟು ಹೇಳಬೇಕು ಅಂತಿದೆ ಅಂತ ಅಂದ್ಕೊಂಡು ಹೇಳ್ತಾನೆ ಅಂತ ಅನಿಸುತ್ತೆ. ಈ ಅಧ್ಯಾಯ ಆರಂಭ ಆಗುವಾಗ ಇದಕ್ಕೆ ಭಾಷ್ಯ ಬರಿತ ಶಂಕರಾಚಾರ್ಯ ಅದನ್ನೇ ಹೇಳ್ತಾರೆ. ಸಾಧಾರಣವಾಗಿ ಒಂದು ಅಧ್ಯಾಯ ಆರಂಭ ಆಗುವಾಗ ಅವನದೊಂದು ಪ್ರಶ್ನೆ ಇರುತ್ತೆ, ಅವನ ಪ್ರಶ್ನೆ ಮೇಲೆ ಒಂದು ಹೊಸ ಕಾನ್ಸೆಪ್ಟ್ ಹೇಳಕ್ಕೆ ಹೊರಡ್ತಾನೆ ಕೃಷ್ಣ. ಆದರೆ ಇಲ್ಲಿ ಇವನೇ ಹೇಳಕ್ಕೆ ಶುರು ಮಾಡ್ತಾನೆ. ಅದನ್ನು ಅವರೇ ಹೇಳ್ತಾರೆ. ಈ ಪ್ರಶ್ನೆಯನ್ನು ಕೃಷ್ಣನೇ ಹುಟ್ಟಿಸಿಕೊಂಡು ಉತ್ತರ ಹೇಳೋದಕ್ಕೆ ಹೊರಟ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಅರ್ಜುನನಿಗೆ ಸಾಕಷ್ಟು ಉತ್ತರಗಳು ಸಿಕ್ಕಿವೆ ಅನ್ನೋದು ಒಂದು. ಎರಡನೇದು, ಇಷ್ಟು ಘನವಾಗಿ ಹೇಳ್ತಾ ಹೋಗುವಾಗ ಕೆಲವೊಮ್ಮೆ ಏನು ಕೇಳಬೇಕು ಅಂತ ಗೊತ್ತಾಗದ ಒಂದು ಅಂಶವಿರುತ್ತೆ. ಯಾಕೆಂದರೆ ಅಷ್ಟು ಬಂದಿದೆ ವಿಷಯ. ಅದರ ಒಂದು ಆಲೋಡನೆ ಮತ್ತು ವಾಪಸ್ಸು ಅದನ್ನೇ ಚಿಂತನೆ ಮಾಡ್ತಾ ಇರುವಾಗ ಯೋಚನೆ ಮಾಡ್ತಾ ಇರೋದು ಅಂತ ಇರುತ್ತೆ. ಈಗ ನಾವು ಇಲ್ಲಿ ನೋಡುವಾಗ ಇದನ್ನು 4-6 ತಿಂಗಳಿಂದ ಸ್ವಲ್ಪ ಮಾತಾಡ್ಕೋತಾ ಬರ್ತೀವಿ, ನಮಗೆ ಗೊತ್ತಾಗ್ತಾ ಇಲ್ಲ. ಮೊದಲನೇದರಿಂದ ಒಂದೇ ಸಲ ಇದನ್ನು ಹೇಳ್ತಾ ಹೋಗ್ಬಿಟ್ರೆ ಇಷ್ಟು ವಿಷಯಗಳನ್ನು ಒಂದು ಸಲ ಯಾರೇ ಆದ್ರೂ ಮಾತಾಡದೆ ಯೋಚನೆಯಲ್ಲೇ ಬಿದ್ದು ಬಿಡ್ತಾರೆ. ಹಾಗೂ ಆಗಿರ್ಬೋದು ಅವನು. ಆದರೆ ಕೃಷ್ಣನಿಗೆ ಇನ್ನೂ ಎಲ್ಲ ಹೇಳಿ ಎಲ್ಲಿಗೋ ತಗೊಂಡು ನಿಲ್ಲಿಸಬೇಕಾಗಿದೆಯಲ್ಲ, ಹಾಗಾಗಿ ಅವನೇ ಹೇಳ್ಕೊಂಡು ಹೋಗ್ತಾನೆ. ನೀವು ಭಾಷ್ಯ ಅಂತ ಹೇಳಿದ್ರಿ ಸರ್, ಅಂದರೆ ಭಗವದ್ಗೀತೆ ಮೇಲೆ ಭಾಷ್ಯ ಬರೆದಿರೋದು? ಹೌದು, ಭಗವದ್ಗೀತೆಯ ಮೇಲೆ ಭಾಷ್ಯ ಅಂತ ಅನ್ನೋದು ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಭಾಷ್ಯ ಅನ್ನೋದು ಅಂದರೆ ವ್ಯಾಖ್ಯಾನ ಬರೆಯೋದು ಅಂತ ಅರ್ಥ. ಆದರೆ ಅದಕ್ಕೆ ಭಾಷ್ಯಕ್ಕೆ ಬೇರೆ ಒಂದು ಸ್ಟೇಟಸ್ ಇದೆ, ಬರೀ ವ್ಯಾಖ್ಯಾನ ಅಲ್ಲ. ಅಂದರೆ ಈಗ ಅರ್ಥ ಹೇಳೋದಕ್ಕೆ ಮಾತ್ರ ಭಾಷ್ಯ ಅಂತ ಹೇಳೋದಿಲ್ಲ. ಈ ಭಾಷ್ಯ ಅನ್ನೋದು ಅದಕ್ಕಿಂತ ಮೀರಿದ ಕೆಲಸವನ್ನು ಮಾಡುತ್ತೆ. ಅಂದರೆ ಅವರು ಈ ವಿಷಯದ ಆಳಕ್ಕೆ ಇಳಿದು ಇನ್ನೊಂದು ತರಹದಲ್ಲಿ ವ್ಯಾಖ್ಯಾನಿಸ್ತಾರೆ. ಅದನ್ನ ಮಾಮೂಲಿ ವ್ಯಾಖ್ಯಾನ ಅಲ್ಲ, ಅದಕ್ಕಿಂತ ಭಿನ್ನವಾದದ್ದು ಅಂತ. ಸ್ವಪದಾನಿಚ ವ್ಯಾಖ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು ಅಂತ. ಅಂದರೆ ಅವರಲ್ಲೊಂದು ಶಬ್ದ ಹೇಳ್ತಾರೆ ಅವರೇನೆ, ಅದಕ್ಕೂ ವ್ಯಾಖ್ಯಾನ ಕೊಡ್ತಾರೆ ಅವರು. ಆ ತರಹದಲ್ಲಿ ಹೋಗ್ತಾರೆ. ಹಾಗಾಗಿ ಎಲ್ಲವನ್ನ ಭಾಷ್ಯ ಅಂತ ಕರೆಯೋದಿಲ್ಲ. ಅಂದರೆ ಅದಕ್ಕೆ ಭಗವದ್ಗೀತೆಗೆ ಬರೆದಿದ್ದಕ್ಕೆಲ್ಲ ಭಾಷ್ಯ ಅಂತ ಕರೆಯೋದಿಲ್ಲ, ಕೆಲವನ್ನ ಮಾತ್ರ ಕರೆಯೋದು ಭಾಷ್ಯ ಅಂತ. ಉಳಿದಿದ್ದನ್ನು ವ್ಯಾಖ್ಯಾನ ಅಂತ ಕರೀತಾರೆ. ಇದಕ್ಕೆ ಪ್ರಸಿದ್ಧವಾದದ್ದು 3 ಭಾಷ್ಯಗಳು ಭಗವದ್ಗೀತೆಗೆ. ಒಂದು ಶಂಕರಾಚಾರ್ಯರದ್ದು, ಒಂದು ರಾಮಾನುಜಾಚಾರ್ಯರದ್ದು, ಒಂದು ಮಧ್ವಾಚಾರ್ಯರದ್ದು. 3 ಆಚಾರ್ಯರು ಬರೆದಿದ್ದಾರೆ. ಹೌದು. ಮೊದಲಿಗೆ ಶಂಕರಾಚಾರ್ಯರು ಇದಕ್ಕೆ ಭಾಷ್ಯ ಬರೆದರು. ಮೊದಲಿಗೆ ಅಂದರೆ ಅವರ ಕಾಲಘಟ್ಟ ಮೊದಲು 7ನೇ ಶತಮಾನದ ಕೊನೆ ಮತ್ತು 8ನೇ ಶತಮಾನದ ಆರಂಭದಲ್ಲಿದ್ದರು. ಮೊದಲ ಬಾರಿಗೆ ಭಗವದ್ಗೀತೆಗೆ ಶಂಕರಾಚಾರ್ಯರು ಭಾಷ್ಯ ಬರೀತಾರೆ. ಅದಕ್ಕಿಂತ ಮೊದಲು ಭಗವದ್ಗೀತೆಗೆ ಇಷ್ಟು ಮಟ್ಟದ ಸ್ಥಾನಮಾನ ಇತ್ತಾ ಇಲ್ವಾ ಗೊತ್ತಾಗೋದಿಲ್ಲ, ಉಲ್ಲೇಖ ಅಷ್ಟು ಬರೋದಿಲ್ಲ. ಉಪನಿಷತ್ತಿಗೆ ಇತ್ತು. ಅಂದರೆ ಇದನ್ನೇ ಹೇಳುವ ಉಪನಿಷತ್ತುಗಳನ್ನು ಓದ್ತಾ ಇದ್ರು, ಬ್ರಹ್ಮಸೂತ್ರಗಳನ್ನು ಓದ್ತಾ ಇದ್ರು, ವ್ಯಾಸರು ಬರೆದಿದ್ದನ್ನು. ಪ್ರಧಾನವಾಗಿ ಉಪನಿಷತ್ತು ಓದ್ತಾ ಇದ್ರು. ಇದು ಭಗವದ್ಗೀತೆ ಮಹಾಭಾರತದ ನಡುವೆ ಇತ್ತು ಇದು.
ಈ ತರಹದ ಎಷ್ಟೋ ಗೀತೆಗಳಿವೆ. ಗೀತೆ ಇದೊಂದೇ ಅಲ್ಲ, ಭಗವದ್ಗೀತೆ ಅಂತ ಇದನ್ನು ಕರೆದಿದ್ದೆ, ಅದಕ್ಕೆ ಅವಧೂತ ಗೀತೆ ಇದೆ, ಅಷ್ಟಾವಕ್ರ ಗೀತೆ ಇದೆ, ಪುರಾಣ, ಮಹಾಭಾರತ, ರಾಮಾಯಣಗಳಲ್ಲಿ ಎಷ್ಟೋ ಗೀತೆಗಳಿವೆ. ಇಂಥದ್ದು ಅಧ್ಯಾತ್ಮವನ್ನು ಹೇಳುವ ಗೀತೆಗಳಿವೆ. ಅಂಥದ್ದೇ ಒಂದು ಗೀತೆಯಾಗಿತ್ತು ಇದು ಅಷ್ಟೇ. ಇಲ್ಲೇನೆ ಕೃಷ್ಣ ಹೇಳೋದು ಅನುಗೀತೆ ಅಂತ ಮಹಾಭಾರತದಲ್ಲಿ ಇನ್ನೊಂದು ಬರುತ್ತೆ, ಅನುಗೀತೆ ಅಂತ ಮುಂದೆ ಬರುತ್ತೆ. ಯುದ್ಧ ಎಲ್ಲ ಮುಗಿದ ಮೇಲೆ ಅರ್ಜುನ ಹೇಳ್ತಾನೆ, ನೀನು ಹೇಳಿದ್ದು ಅವತ್ತು ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದು ಎಲ್ಲದೂ ನೆನಪಿಲ್ಲ, ಇನ್ನೊಮ್ಮೆ ಹೇಳು ಅಂತ ಹೇಳ್ತಾನೆ. ಆಗ ಕೃಷ್ಣ ಅವನಿಗೆ ಬೈದು ಮತ್ತೆ ಹೇಳ್ತಾನೆ, ಅದು ಮತ್ತೆ ವಾಪಸ್ ಬರಲ್ಲ, ಅವತ್ತು ಹೇಳಿದ್ದು ಅವತ್ತು ಹೋಯ್ತು, ಮತ್ತೆ ಹೇಳೋದಕ್ಕೆ ನನಗೂ ಸಾಧ್ಯ ಇಲ್ಲ, ಮರ್ತ್ಕೊಂಡ್ಬಿಟ್ಟಿಲ್ಲ ಅಂತ ಬೈತಾನೆ ಕೃಷ್ಣ. ಬೈದು ಮತ್ತೆ ಅನುಗೀತೆ ಅಂತ ಹೇಳ್ತಾನೆ. ಇದಕ್ಕಿಂತ ವಿಸ್ತಾರ ಇದೆ ಇದು ಅನುಗೀತೆ. ಆದರೆ ಅದು ಪ್ರಸಿದ್ಧವಾಗಲೇ ಇಲ್ಲ. ಯಾಕೆ ಅಂದರೆ ಇದು ಅದ್ಭುತವಾಗಿ ಮೂಡಿ ಬಂದಿದೆ. ಕೃಷ್ಣನೇ ಅರ್ಜುನಿಗೆ ಹೇಳದ್ನಲ್ಲ, ಆ ಸಂದರ್ಭದಲ್ಲಿ ಬಂದಿದ್ದು ಅಂತ. ಕೆಲವು ಸಲ ಹಾಗೇನೆ ವಿಷಯ ಗೊತ್ತಿದೆ ಅನ್ನುವ ಕಾರಣಕ್ಕೆ ಅದು ಎಲ್ಲ ಸಲವೂ ಅಷ್ಟು ಚೆನ್ನಾಗಿ ಬಂದಿರೋದಿಲ್ಲ. ಒಂದು ಸಲ ಯಾವಾಗಲೂ ಹೇಳಿದಾಗ ಅದ್ಭುತವಾಗಿ ಬಂದ್ಬಿಟ್ಟಿರುತ್ತೆ. ಹಾಗೆ ಕೃಷ್ಣನಿಗೂ ಹಾಗೆ ಆಗಿದೆ. ಅದು ಆ ಸಂದರ್ಭ, ಆ ಸನ್ನಿವೇಶ ಅದೇನೋ ಕೂಡಿ ಬಂದಿತ್ತು, ಇಷ್ಟು ಚೆನ್ನಾಗಿ ಬಂದ್ಬಿಡ್ತು ಅಂತ. ಶಂಕರಾಚಾರ್ಯರು ಅನುಗೀತೆ ಕೂಡ ಭಗವದ್ಗೀತೆನೆ. ಇಲ್ಲೇನಿದೆಯೋ ಇದನ್ನೇ ಹೇಳ್ತಾನೆ, ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಇನ್ನೂ ವಿಸ್ತಾರವಾಗಿ ಹೇಳ್ತಾನೆ. ಅದು ಮೂಲ ಭಾರತದಲ್ಲಿ ಅದು ಇದೆ. ಹೌದಾ? ಅದು ಇದೆ. ಇದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದರು. ಅದಾದ ಮೇಲೆ ಅದಾಗ ಒಂದು 200 ವರ್ಷದ ನಂತರ ರಾಮಾನುಜರು ಬಂದರು, ಅವರು ಭಾಷ್ಯ ಬರೆದರು. ಆಮೇಲೆ ಇನ್ನೊಂದು 100-200 ವರ್ಷದ ನಂತರ 12ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬಂದರು, ಅವರು ಭಾಷ್ಯ ಬರೆದರು. ಇದಕ್ಕೆ 3 ಜನರ ಭಾಷ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಇದರ ಒಟ್ಟು ಗುರಿ ಏನು ಅನ್ನೋದರಲ್ಲಿ 3 ಸಿದ್ಧಾಂತಗಳಿವೆ. ಎಲ್ಲದೂ ವ್ಯತ್ಯಾಸ ಅಲ್ಲ. ಅಂದರೆ ಒಟ್ಟು ಭಗವದ್ಗೀತೆ ಅದ್ವೈತವನ್ನು ಹೇಳುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋದನ್ನು ಹೇಳುತ್ತೆ ಗೀತೆ ಅಂತ ಶಂಕರಾಚಾರ್ಯರು ಹೇಳುತ್ತಾರೆ. ವಿಶಿಷ್ಟಾದ್ವೈತವನ್ನು ಹೇಳುತ್ತೆ ಅಂತ ರಾಮಾನುಜಾಚಾರ್ಯರು ಹೇಳ್ತಾರೆ. ಅಂದರೆ ಅದ್ವೈತ ಹೌದು, ಎರಡೂ ಸೇರುತ್ತೆ, ಆದರೆ ಒಂದು ವಿಶಿಷ್ಟವಾಗಿ, ಅಂದರೆ ಇದೊಂದು ಸ್ವಲ್ಪ ಬೇರೆ ಉಳ್ಕೊಳ್ಳುತ್ತೆ ಅನ್ನೋ ಅರ್ಥ. ನಾನು ಬಹಳ ರಫ್ ಆಗಿ ವ್ಯಾಖ್ಯಾನಿಸ್ತಾ ಇದ್ದೀನಿ. ಅಂದರೆ ಹಾಗಂದ್ರೆ ಏನು ಅನ್ನೋದಕ್ಕೆ ಇಷ್ಟೇ ಅಲ್ಲ, ಅದು ಅಂದರೆ ಸಾಧಾರಣ ಅರ್ಥ ಮಾಡ್ಕೊಳ್ಳೋದಾದರೆ. ಹಾಗಾಗಿ ಅವರು ವಿಶಿಷ್ಟಾದ್ವೈತವನ್ನು ಹೇಳ್ತಾ ಇದೆ ಇದು ಅಂತ ಹೇಳಿದ್ರು. ಮಧ್ವಾಚಾರ್ಯರು ದ್ವೈತವನ್ನು ಹೇಳ್ತಾ ಇದೆ ಅಂತ ಅಂದರು. ಅಂದರೆ ಜೀವ ಬೇರೆ, ಪರಮಾತ್ಮ ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ, ಅದೆರಡು ಒಂದೇ ಅಲ್ಲ ಅಂತ. ಮೋಕ್ಷ ಅಂತ ಅಂದರೆ ಪರಮಾತ್ಮನ ಜೊತೆಗಿರೋದು ಅಂತಲೇ ಹೊರತು ಪರಮಾತ್ಮನೊಳಗೆ ಸೇರಿ ಪರಮಾತ್ಮನೇ ಆಗಿ ಹೋಗೋದಲ್ಲ ಅಂತ. ಸಾಪೇಕ್ಷ, ಸಾರೂಪ್ಯ, ಸಾಯುಜ್ಯ ಅಂತೆಲ್ಲ ಅದರಲ್ಲಿ ಬೇರೆ ಬರುತ್ತೆ. ಅವನ ಜೊತೆಗೆ ಸೇರು ಹೋಗೋ ಥರ ಮೋಕ್ಷ ಅಂತ ಕೆಲವರು ಹೇಳ್ತಾರೆ. ಅವನ ರೂಪವನ್ನು ಅವನಂತರಿಗೆ ಇವರು ಇದ್ದು ಬಿಡೋದು, ಅವನ ರೂಪವೇ ಇವನಿಗೆ ಬರೋದು ಅಂತ, ಅದೊಂಥರ ಮೋಕ್ಷ ಅಂತ ಹೇಳ್ತಾರೆ. ಅವನ ಜೊತೆಗಿರೋದು ಮೋಕ್ಷ ಅಂತ ಹೇಳ್ತಾರೆ ಅಂತ. ಹೀಗೆ ನಮ್ಮ ಸಿದ್ಧಾಂತಗಳಲ್ಲಿ ಹಲವು ಬಂದಿದೆ. ಈ ದ್ವೈತಾದ್ವೈತ, ವಿಶಿಷ್ಟಾದ್ವೈತ ಮಾತ್ರ ಅಲ್ಲ, ಬೇರೆದು ಬೇಕಷ್ಟು ಬಂದಿದೆ. ಈಗ ಬೌದ್ಧರು ಒಂದು ತರಹದಲ್ಲಿ ಮೋಕ್ಷ ಏನು ಅಂತ ಹೇಳ್ತಾರೆ, ಜೈನರು ಒಂದು ತರಹದಲ್ಲಿ ಹೇಳ್ತಾರೆ, ಸಾಂಖ್ಯರು ಒಂದು ತರಹದಲ್ಲಿ ಹೇಳ್ತಾರೆ. ಹೀಗೆ ಅವರವರು ಮೋಕ್ಷ ಅಂದರೆ ಏನು ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನ ಕೊಡ್ತಾರೆ. ಆದರೆ ಇಷ್ಟರಲ್ಲೂ ಭಾರತೀಯವಾದ ಇವೆಲ್ಲ ಸಿದ್ಧಾಂತಗಳಿವೆ, ಇವುಗಳಲ್ಲಿ ಒಂದು ಏನು ಅಂತ ಅಂದರೆ, ಈ ಬದುಕು ಶಾಶ್ವತ ಅಲ್ಲ, ಅದು ಶಾಶ್ವತ ಬದುಕು ಅನ್ನೋ ವಿಷಯದಲ್ಲಿ ಎಲ್ಲರದ್ದು ಒಂದೇ ನಿಲುವು. ಚಾರ್ವಾಕರು ಮಾತ್ರ ಇದು ಶಾಶ್ವತ ಅಂತ ಹೇಳ್ತಾರೆ. ನಮ್ಮ ಸಿದ್ಧಾಂತಗಳಲ್ಲಿ, ದರ್ಶನಗಳಲ್ಲಿ ಚಾರ್ವಾಕ ಸಿದ್ಧಾಂತ ಮಾತ್ರ ಅಲ್ಲೇನೂ ಇಲ್ಲ, ನೀನು ಈಗ ಎಷ್ಟು ವರ್ಷ ಬದುಕಿದೆಯಾ ಎಷ್ಟು, ನಿಮ್ಮ ಪುನರ್ಜನ್ಮನೂ ಇಲ್ಲ, ಪೂರ್ವಜನ್ಮನೂ ಇಲ್ಲ, ಇಲ್ಲಿ ಬದುಕಿದ್ದು ಮಾತ್ರ ನಿನ್ನ ಬದುಕು ಅಂತ ಚಾರ್ವಾಕರು ಹೇಳ್ತಾರೆ. ಅವರನ್ನು ಹೊರತುಪಡಿಸಿ ಬೌದ್ಧರು, ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು, ಇವರು ಮೀಮಾಂಸಕರು, ಈ ವೇದಾಂತದಲ್ಲೂ ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ. ಈಗ ವೀರಶೈವ ಇದೆಯಲ್ಲ, ಅದರ ಸೈದ್ಧಾಂತಿಕತೆ ಯಾವುದು ಅಂದರೆ ಶಕ್ತಿ ವಿಶಿಷ್ಟಾದ್ವೈತ. ಇವೆಲ್ಲವೂ ಕೂಡ ಈ ಬದುಕಿನ ನಶ್ವರತೆಯನ್ನು ಮತ್ತು ಎಲ್ಲರೂ ಮೋಕ್ಷ ಪಡಿಬೇಕಾದ್ದನ್ನು ಹೇಳ್ತವೆ. ಹೆಸರು ಬೇರೆ ಕೊಡ್ತಾರೆ, ನಿರ್ವಾಣ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಅದರ ಸ್ವರೂಪ ಏನದು ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ತರಹ ಹೇಳ್ತಾರೆ. ಹಾಗೆ ಇದಕ್ಕೆ ಮೊದಲ ಭಾಷ್ಯ ಶಂಕರಾಚಾರ್ಯದ್ದು. ನೀವು ಹೇಳ್ತಾ ಇದ್ರೆ ಕೇಳಿದ್ರೆ ಭಯ ಆಗ್ತಾ ಇದೆ ನಮಗೆ, ಇಷ್ಟೊಂದೆಲ್ಲ ತಿಳ್ಕೊಂಡಿದಿರಲ್ಲ ಅಂತ. ಅಂದ್ರೆ ಅಲ್ಲ, ಎಷ್ಟೊಂದು ತಿಳ್ಕೊಳ್ಳೋದು ಇದೆ ಅಂತಲ್ಲ ಅಂತಾನೆ ಹೇಳಿದ್ರಲ್ವಾ ಸರ್? ಹೌದು, ಎಷ್ಟು ಹೌದು. ಅಲ್ಲ, ಇಷ್ಟೊಂದು ತಿಳ್ಕೊಂಡಿದ್ದೀನಿ ಅಂದ್ರೂ ನನ್ನ ಕೇಳಿದ್ರೆ ನಾನು ತಿಳ್ಕೊಂಡಿಲ್ಲ ಅಂತ ಹೇಳ್ತೇನೆ. ಯಾಕೆಂದರೆ ಇವರು ಒಂದೊಂದರಲ್ಲೂ ತುಂಬ ಆಳಕ್ಕಿಳಿದ ಎಷ್ಟೋ ವಿದ್ವಾಂಸರಿದ್ದಾರೆ. ಇದೊಂದು ಮೇಲ್ಮೇಲಕ್ಕಿನ ಒಂದು ತಿಳುವಳಿಕೆ ಅಂತ ಹೇಳ್ಬೇಕು. ಅಷ್ಟು ಆಳವಾಗಿದೆ ಮತ್ತು ಅಷ್ಟು ಕೆಲಸ ಆಗಿದೆ ಹಿಂದೆ. ಅಷ್ಟು ಕೃತಿಗಳು, ಅಷ್ಟು ಮಾತುಕತೆಗಳು, ಅಷ್ಟು ಬೆಳೆಸಿದ್ದಾರೆ. ಅಂದರೆ ಸುದೀರ್ಘ ಕಾಲ, ಸಾವಿರ ವರ್ಷಗಳ ಕಾಲ ನಮ್ಮವರು ಇದರ ಮೇಲೆ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಎಷ್ಟೋ ಸಲ ಈ
ತಂತ್ರಜ್ಞಾನ ಯಾಕೆ ಬೆಳೆದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ. ವಿಜ್ಞಾನ ಬೆಳೆದಿಲ್ಲ ಅಂತಲೇ ಭಾಷೆಯಲ್ಲಿ ಬಳಸ್ತಾರೆ. ಹಳಬರಿಗೆ ಯಾಕೆ ವಿಜ್ಞಾನ ಬೆಳೆದಿಲ್ಲ ಇವತ್ತು ಬೆಳೀತು ಅಂತ ಹೇಳ್ತೀವಲ್ಲ. ನಾನು ಗಮನಿಸಿದಂತೆ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಹೇಳೋದಾದರೆ, ಅವರು ತಂತ್ರಜ್ಞಾನವನ್ನು ಬೆಳೆಸೋದಕ್ಕಿಂತ ಹೆಚ್ಚು ಈ ದಾರ್ಶನಿಕ ಪ್ರಕ್ರಿಯೆಯಲ್ಲೇ ಹೆಚ್ಚು ತೊಡಗಿದ್ರು. ಅವರ ಯೋಚನೆಗಳು, ಅವರ ಇದಿಷ್ಟು ಅದಕ್ಕೆ ಹೆಚ್ಚು ಇದಾಗ್ತಾ ಹೋಯಿತು. ಹಾಗಾಗಿ ಇಲ್ಲಿ ಏನೋ ಒಂದನ್ನು ಅನುಕೂಲ ಮಾಡ್ಕೊಳ್ಳೋದನ್ನು, ಈಗ ತಂತ್ರಜ್ಞಾನ ಇಲ್ಲಿ ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ನಾವೇನು ಮಾಡ್ಕೋತಾ ಇದ್ದೀವಿ ಅಂತಂದರೆ, ಸೃಷ್ಟಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ವಿಜ್ಞಾನದ ಮೂಲಕ. ಅದರ ಫಲಿತಾಂಶವಾಗಿ ಏನು ಮಾಡ್ಕೋತೀವಿ ಅಂತಂದರೆ, ಬದುಕನ್ನು ಇನ್ನಷ್ಟು ಸುಲಭ ಮಾಡ್ಕೋತೀವಿ. ಅಂದರೆ ಬದುಕಿಗೆ ಬೇಕಾದ ಉಪಕರಣಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅನ್ನೋ ಥರ ಹೋಗ್ತಾ ಇದ್ದೀವಲ್ಲ, ಯಂತ್ರಗಳನ್ನೋ ಇನ್ನೊಂದನ್ನೋ. ಅವ್ರು ಹಿಂಗೆ ಹೋಗಲೇ ಇಲ್ಲ. ಅವರು ಬದುಕಿನ ಇನ್ನೊಂದು ಏನೋ ಇದೆ ಅಂತ ಹುಡ್ಕೊಂಡು ಹೊರಟಿದ್ರಿಂದ, ಇದು ಶಾಶ್ವತ ಅಲ್ಲ ಅಂತ ಆಗಿರೋದ್ರಿಂದ ಇದಕ್ಕೆ ಬೇಕಾಗುವ ವ್ಯವಸ್ಥೆಯು ಬಹಳ ಮುಖ್ಯ ಅಂತ ಅವ್ರಿಗೆ ಅನ್ನಿಸ್ದೇ ಹೋಯಿತು ಅಂತ ಅನ್ಸುತ್ತೆ. ಇಲ್ಲದೇ ಇದ್ದರೆ ನಾನು ಹಿಂದಿನವರೆಲ್ಲ ಶ್ರೇಷ್ಠರು ಅಂತ ಪ್ರತಿಪಾದಿಸಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ. ನನ್ನ ಪ್ರಕಾರ ಹಿಂದಿನವರು ಅಂತ ಒಂದು ವಿಭಾಗಕ್ಕೇನೋ ಅರ್ಥ ಇಲ್ಲ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ನಮ್ಮೊಳಗಿದ್ದ ಬುದ್ಧಿ ಅವರಲ್ಲೂ ಕೆಲಸ ಮಾಡಿದ್ದು. ಅಲ್ಲಿ ಆ ಹಳೆಯ ಕಾಲದ ಮನುಷ್ಯರ ಬುದ್ಧಿ ಬೆಳೀತಾನೆ ಇಲ್ಲಿವರೆಗೆ ಬಂದಿದೆ. ಸುಮ್ಮನೆ ಒಂದು ಸಾದಾ ಉದಾಹರಣೆ ಅಂತ ಅಂದರೆ, ಕೆಳಗಡೆ ಇರುವ ಆಳದಲ್ಲಿರುವ ನೀರನ್ನು ಮೇಲ್ ತರೋದು ಹೇಗೆ ಅನ್ನೋದಕ್ಕೆ ಇವತ್ತು ನಾವು ಬೋರ್ವೆಲ್ ಕಂಡುಕೊಂಡಿದ್ದೀವಿ. ಪಂಪ್ ಸೆಟ್ಟೋ ಇನ್ನೊಂದೋ ಮಾಡಿಕೊಂಡು ವಿದ್ಯುತ್ ಬಳಸಿ ಇನ್ನೊಂದು ಬಳಸಿ ನೀರನ್ನು ಮೇಲ್ ತರ್ತಾ ಇದ್ದೀವಿ ಅಂತ. ಆದರೆ ಕೆಳಗಿರುವ ನೀರನ್ನು ಮೇಲೆತ್ತೋದಕ್ಕೆ ಮೂಲಭೂತವಾದ ವಿಜ್ಞಾನ ತಂತ್ರಜ್ಞಾನ ಅವ್ರು ಅವತ್ತು ಕಂಡುಕೊಂಡಿರಲಿಲ್ವಾ? ಅವ್ರು ಬಾವಿಯಿಂದ ನೀರು ಎತ್ಕೊಂಡಿಲ್ವಾ? ಅವ್ರೇನು ಮೇಲ್ಗಡೆ ಹರಿತಾ ಇದ್ದಿದ್ದ ನೀರು ಮಾತ್ರ ಕುಡಿಲಿಲ್ವಲ್ಲ. ಬಾವಿ ತೋಡಿದ್ರು ಅವರು. ಬಾವಿ ತೋಡಿ ಆಳದಲ್ಲಿದ್ದ ನೀರನ್ನು ಅದಕ್ಕೇನೋ ಗಡಗಡೆ ಥರದ್ದೋ ಇನ್ನೇನೋ ಒಂದು ಮಾಡಿಕೊಂಡು ಅದಕ್ಕೆ ಹಗ್ಗ ಹಾಕಿ ಹೀಗೆ ಕೆಳಗೆ ಇಳಿದ್ರೆ ಆ ನೀರನ್ನು ತುಂಬಿಸಿ ಹೀಗೆ ಮೇಲೆತ್ತಬೋದು ಅನ್ನೋ ಅಷ್ಟು ಒಂದು ಯೋಚನೆ ಬರಬೇಕಲ್ಲ ತಲೆಗೆ. ಅದೇ ವಿಜ್ಞಾನ ಅಲ್ವಾ ಅಂತ. ಹಾಗಾಗಿ ಇವತ್ತು ನಾವು ಯಾವುದನ್ನೆಲ್ಲ ಕಂಡು ಹಿಡ್ಕೊಂಡಿದ್ದೇವೋ ಇದರ ಆರಂಭದ ಬಿಂದುಗಳು ಅಲ್ಲಿಯೇ ಇವೆ. ಬಟ್ ಅದು ನನಗಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಂಬಾ ಕ್ರೂಡ್ ಆಯ್ತು, ತುಂಬಾ ಬೇಸಿಕ್ ಆಯ್ತು. ಅದು ಈಗ ಸೊಫಿಸ್ಟಿಕೇಟೆಡ್ ಆಗಿದೆ ತುಂಬಾ. ಅಂದ್ರೆ ಬಟನ್ ಒತ್ತಿದ್ರೆ ಸಾಕು ನೀರು ಬರುತ್ತೆ ಅಲ್ಲ. ಅದಕ್ಕೆ ನಾವು ಹೋಲಿಕೆ ಮಾಡಕ್ ಸಾಧ್ಯ ಇಲ್ಲದೆ ಇರೋಷ್ಟು ಬೆಳೀತು. ಆದರೆ ಇಲ್ಲಿ ಅವತ್ತಿನ ಮನುಷ್ಯನು ಯೋಚಿಸಿದ್ದ, ಇವತ್ತಿನ ಮನುಷ್ಯನು ಯೋಚಿಸಿದ್ದಾನೆ. ಬಟ್ ನೀವು ಹೇಳ್ದಂಗೆ ನಾವು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೇ ಇರೋದ್ರಿಂದ ನಾವು ಆ ವಿಚಾರದಲ್ಲಿ ನಾವು ತುಂಬಾ ಮುಂದೆ ಹೋದ್ವಿ. ಈ ವಿಚಾರದಲ್ಲಿ ಕಂಪೇರಿಟಿವ್ಲಿ ನಾವು ಹಿಂದೆ ಉಳಿದ್ವಿ. ಅಷ್ಟಕ್ಕೆ ಸಾಕು ನಿಲ್ಸ್ಕೊಂಡ್ರು ಅವರು ಅಂತ. ಇವತ್ತು ಹಾಗೆ ಅನ್ನಿಸ್ಲಿಲ್ಲ. ಈ ಕಡೆ ನಮ್ಮ ಹರಿದಿದ್ದರಿಂದ ಇವತ್ತು ನಾವು ಅನ್ಕೊಳ್ತೇವೋ ಪ್ರಾಯಶಃ ನಮ್ಮ ಮಕ್ಕಳ ಕಾಲದಲ್ಲಿ ನಮ್ದು ಯಾವುದು ಏನೂ ಅಲ್ಲ ಅಂತ ಅವ್ರು ನಗುಬೋದೇನೋ, ಅಥವಾ ಇನ್ನೊಂದು 4 ತಲೆಮಾರು ಕಳೆದಾಗ ನಮ್ಮ ತಲೆಮಾರಿನಲ್ಲಿ ಕಂಡು ಹಿಡಿದಿರೋದೆಲ್ಲ ಏನೂ ಅಲ್ಲ ಅಂತ ಅನ್ಸ್ಬಿಡ್ಬೋದು. ಅಲ್ಲ, ಈಗ ನನ್ನ ಮಗನಿಗೆ ಮೊಬೈಲ್ ಇಲ್ಲ ಅಂದ್ರೆ he will not believe. ಹೌದು, ಅವನು ಸುಳ್ಳು ಹೇಳ್ತೀಯ ಅಂತಾನೆ. ಮೊಬೈಲ್ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತಂದ್ರೆ ಸುಳ್ಳು ಹೇಳ್ತೀಯ ಅಂತಾನೆ. ಅಂದ್ರೆ ಅವನಿಗೆ ನಂಬಕ್ಕೆ ಆಗಲ್ಲ. ಅಂದ್ರೆ ನಾವು ಅತ್ಯಂತ ಹಿಂದುಳಿದ ಜನಾಂಗ ಅಂತ ಅನ್ಕೊಂಡಿದ್ದಾನೆ ಅವನು. ಪಾಪ ಅಂತಾನೆ ಅವನು. ಅಂದ್ರೆ ನನ್ನ ಮಗ ಎಲ್ಲ ಮಕ್ಕಳು ಹಂಗೆ ಅನ್ಕೋಬಹುದು, ಇವರೆಷ್ಟು ಪಾಪ ಅಲ್ವ, ಇವ್ರಿಗೆ ಏನು ಇರಲಿಲ್ಲ ಲೈಫ್, ಗೊತ್ತಿರಲಿಲ್ಲ. ಬಟ್ ನಾವು ಚಿಕ್ಕವರಿದ್ದಾಗ ನಾವೇ ಮಾಡರ್ನ್ ಅನ್ಕೊಂಡಿದ್ವಿ. ಹೌದು. ಸೊ ಹಾಗೆ ಅಂದ್ರೆ ನಾನು ಇದೇ ಪಾಯಿಂಟ್ ಹೇಳ್ತಿರೋದು ಏನಂದರೆ, ಇವತ್ತು ಮೊಬೈಲಿನ ಆವಿಷ್ಕಾರ ಆಗುವ ಹಿಂದೆ ದೂರವಾಣಿ ಇದೆ, ಟೆಲಿಫೋನಿನ ಆವಿಷ್ಕಾರ ಇದೆ. ಟೆಲಿಫೋನಿನ ಆವಿಷ್ಕಾರದ ಹಿಂದೆ ಇನ್ನೇನೋ ಒಂದಿದೆ ಅಲ್ವಾ? ಹಿಂಗೆ ಅದು ಬೆಳೀತಾ ಹೋಯ್ತು. ಈ ಮೊಬೈಲ್ ಏನೂ ಅಲ್ಲ ಅಂತ ಆಗ್ಬಿಡತ್ತೇನೋ ಇನ್ನೊಂದೆರಡು ತಲೆಮಾರು ಕಳೆಯುವ ಗೊತ್ತಿಲ್ಲ. ಇವತ್ತು ಮೊಬೈಲ್ ದೊಡ್ಡ ತಂತ್ರಜ್ಞಾನ ಅಂದ್ಕೊಂಡಿರ್ತೀವಲ್ಲ, ಅದು ಅಲ್ಲದೇ ಏನೋ ಆಗ್ಬೋದು ಅಂತ. ಹಾಗೆ ಈ ಹಳೆಯದು ಹೊಸದು ಅನ್ನೋದಕ್ಕಿಂತ ಮನುಷ್ಯ ಹೀಗೆ ಹುಡ್ಕೊಂಡು ಹೋಗ್ತಾನೆ ಅನ್ನೋದೇ ಮುಖ್ಯ. ಆಮೇಲೆ ಇನ್ನೂ ಒಂದು ಅದರಲ್ಲಿ ಸೇರಿಸ್ಬೋದಾದ ಅಂಶ ಅಂತಂದರೆ, ಒಂದು 2000 ವರ್ಷಗಳ ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಗಿರೋದೇ ಕಳೆದ 1 ಶತಮಾನ 2 ಶತಮಾನದಲ್ಲಿ. 20ನೇ ಶತಮಾನದಲ್ಲಿ ಆದಷ್ಟು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಇನ್ವೆನ್ಷನ್ಗಳು ಯಾವ ಶತಮಾನದಲ್ಲೂ ಆಗಿರಲಿಲ್ಲ. ಅಂದ್ರೆ ಒಂದೇ ಸಲ ಅದು ಸ್ಫೋಟಗೊಳ್ಳೋದಿಲ್ಲ, ಮನುಷ್ಯನ ಬುದ್ಧಿ ಮತ್ತೆ ಸ್ಫೋಟಗೊಳ್ಳೋದಂತಾರಲ್ಲ, ಆ ಸ್ಫೋಟಗೊಳ್ಳುವಿಕೆ ಆಗಿದ್ದು 20ನೇ ಶತಮಾನದಲ್ಲಿ. ಇನ್ನೂ ಆ ಸ್ಫೋಟಗೊಳ್ತಾನೆ ಇದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೂ ಏನೇನು ಬರುತ್ತೆ. ಹೌದು. ಅದಕ್ಕೆ ನನಗನ್ಸೋದು ಒಂದು ಕಾರಣ ಏನಂದರೆ, 20ನೇ ಶತಮಾನದ ಮನುಷ್ಯ ಅವನ ಬುದ್ಧಿ ಹರಿತಾ ಇರುವ ದಾರಿ ತಿರುಗಿಸಿದ ಅಂತ ಅನ್ಸುತ್ತೆ ನನಗೆ. ಅಂದರೆ ಈ ತರಹದ ಯೋಚನೆಗಳಲ್ಲಿ ಇದ್ದದ್ದನ್ನು ಅವನು ಇಲ್ಲಿಗೆ ತಿರುಗಿಸಿದ ಅಂತ. ಆಗ ಏನಾಯಿತು ಅಂದರೆ, ಅದೇ ಪ್ರಖರ ಬುದ್ಧಿಯೇ, ಅಷ್ಟು ಪ್ರಖರವಾದ ಬುದ್ಧಿ ಮನುಷ್ಯನಿಗೆ ಯಾವತ್ತೂ ಇತ್ತು. ಆ ಪ್ರಖರವಾದ ಬುದ್ಧಿ ಇಲ್ಲಿ ಕೆಲಸ ಮಾಡ್ತೀಗ ಅಂತ. ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲೆ ಇದೆ ಅಲ್ವಾ ಅಂತ. ಈ ವಿಜ್ಞಾನಿಗಳು ಯಾರೋ ಕುಳಿತುಕೊಂಡು ಅಲ್ಲೆಲ್ಲೋ ಮಾಡ್ತಾ ಇದ್ದಾರೆ, ನಾವು ಇಷ್ಟನ್ನು ಅನುಭವಿಸ್ತಾ ಇದ್ದೀವಿ. ಎಷ್ಟು ಹೆಚ್ಚು ಬುದ್ಧಿವಂತರು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾರೋ ಅಷ್ಟು ಸೌಲಭ್ಯ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ತೊಡಗಿಸಿದ ಮನುಷ್ಯ 20ನೇ ಶತಮಾನದಲ್ಲಿ. ಅದನ್ನು ಆಧುನಿಕ ವಿಜ್ಞಾನದ ಹರಿಕಾರರು ಅಂತ ಯಾರು ಆರಂಭದಲ್ಲಿದ್ದಾರೆ ಅವರು ಆ ಕೆಲಸ ಗಟ್ಟಿ ಮಾಡಿಬಿಟ್ರು. ಅಂದರೆ ಇಡೀ ಮನುಷ್ಯನ ಯೋಚನೆಯ ದಾರಿಯನ್ನು ತಿರುಗಿಸಿದರು. ಹಾಗಾಗಿ ಇಷ್ಟೆಲ್ಲ ಆಯಿತು ಅಂತ ಅನ್ಸುತ್ತೆ.
ನಾವು ಭಾಷ್ಯಗಳು ಇತ್ಯಾದಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಸೈದ್ಧಾಂತಿಕ ಒಟ್ಟಿನಲ್ಲಿ ಅಂದರೆ ಆ 3 ಜನ ಆಚಾರ್ಯರು ತಮ್ಮ ನಿಲುವುಗಳೇನಿದ್ದು ತಾವು ಪ್ರತಿಪಾದಿಸಿದ ಏನು ತತ್ವಗಳಿತ್ತು ಆ ತತ್ವಗಳಿಗೆ ಭಗವದ್ಗೀತೆನ ಫಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬೇಸಿಕಲಿ. ಇಲ್ಲ, ಹಂಗೂ ಹೇಳಕ್ಕಾಗಲ್ಲ. ಅಂದರೆ ಅದಕ್ಕಿಂತ ಮೊದಲು ಅವರು ಏನು ಅವರ ಸಿದ್ಧಾಂತ ಇದನ್ನೇ ಮಾಡಿಲ್ಲ, ಇಲ್ಲ. ಇದನ್ನ ನೋಡಿದಾಗ ಅವರಿಗೆ ಇದು ಅದನ್ನು ಹೇಳ್ತಾ ಇದೆ ಅಂತ ಅನಿಸ್ತು. ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಇದನ್ನು ಅವರು ಅಧ್ಯಯನ ಮಾಡಿದಾಗ ಅವರು 3 ಜನಕ್ಕೆ ಇದು ಮತ್ತು ಇವುಗಳ ಆಧಾರದಲ್ಲಿ ಅವರು ಹಿಂದಿನ ಸಾಹಿತ್ಯಗಳನ್ನು ಅವಲೋಕಿಸ್ತಾ ಬಂದರು. ಈಗ ಇವುಗಳನ್ನು ಭಾಷ್ಯದಲ್ಲಿ ಮಾತನಾಡುವಾಗ ಈ 3 ಆಚಾರ್ಯರು ಇದಕ್ಕೆ ಹಿಂದಿನ ಉದಾಹರಣೆಗಳನ್ನು ಕೊಡ್ತಾರೆ. ಯಾವುದೋ ಪುರಾಣದಲ್ಲಿದೆ, ಯಾವುದೋ ಇನ್ನೊಂದು ಕಡೆ ಇದೆ, ವೇದದಲ್ಲಿ ಇಂಥದ್ದೊಂದು ಮಾತಿದೆ, ಉಪನಿಷತ್ತಲ್ಲಿ ಇಂಥದ್ದೊಂದು ಮಾತಿದೆ, ಅಥವಾ ಆ ಥರದ್ದನ್ನು ಉದಾಹರಣೆ ಕೊಟ್ಕೊಳ್ತಾ ಬರ್ತಾರೆ. ಹಾಗಾಗಿ ಅವರಿಗೆ ಇದರ ಒಟ್ಟು ಸಿದ್ಧಾಂತ ಇದು ಅಂತಲೇ ಅನ್ನಿಸ್ತು ಅವರಿಗೆ ಅಂತ ಅದನ್ನೇ ಹೇಳಿದ್ರು ಅವರು ಆವಾಗ. ಆ ಸಿದ್ಧಾಂತವನ್ನು ಅನುಸರಿಸೋರು ಈ ಭಾಷೆ ಹೇಳಿದ್ರೆ ಕಷ್ಟ ಆಗುತ್ತೆ, ಯಾಕೆಂದರೆ ತುಂಬ ಇದಾಗಿ ಸ್ವೀಕಾರ ಮಾಡಿರ್ತಾರೆ. ಅದು ಹಾಗೆಲ್ಲ ಯೋಚನೆಗೆ ಹರಿದಿದ್ದಲ್ಲ, ಅದೇ ಸತ್ಯ ಅಂತ ಈ ಮೂರಲ್ಲ ಇಂಥದ್ದು ಎಷ್ಟೆಷ್ಟಿದೆಯೋ ಎಲ್ಲದನ್ನು ಅನುಸರಿಸೋರು ಹೇಳ್ತಾರೆ, ಅದು ಸರಿ. ಆದರೆ ಹೊರಗೆ ನಿಂತು ಅಂತ ನೋಡಿದಾಗ ತಾವು ಏನೋ ಅಂದುಕೊಂಡು ಅದು ಇಲ್ಲಿದೆ ಅಂತ ಹುಡುಕ್ಲೇ ಇಲ್ಲ ಅವರು. ಅವರಿಗೆ ಗೀತೆಯನ್ನು ಓದ್ತಾ ಬಂದಾಗ ಇದೇ ಅಲ್ವಾ ಹೇಳ್ತಾ ಇರೋದು ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ಪುರುಷೋತ್ತಮ ಯೋಗದಲ್ಲಿ ಇನ್ನೊಂದು ತರಹದಲ್ಲಿ ಕೃಷ್ಣ ಹೇಳ್ತಾ ಹೋದ. ಅಶ್ವತ್ಥ ಅನ್ನುವ ಒಂದು ಇದನ್ನು ಕೊಟ್ಟ ಅವನು. ಅದನ್ನು ನಾವು ಒಂದು ಸಿಂಬಾಲಿಕ್ಕಾಗಿಯೂ ಅದನ್ನು ಯೋಚಿಸ್ಬೋದು. ಅಶ್ವತ್ಥ ಅನ್ನೋದನ್ನು ಸಿಂಬಾಲಿಕ್ಕಾಗಿಯೂ ಬದುಕನ್ನು ನೋಡ್ಬೋದು. ಅದನ್ನು ನನಗೆ ಈ ಚಿತ್ರ ಭಾಳ ಇಷ್ಟದ ಚಿತ್ರ, ಅಶ್ವತ್ಥದ ಚಿತ್ರ ಇದೆಯಲ್ಲ, ಇದು ಭಾಳ ಇಷ್ಟದ ಚಿತ್ರ. ನನ್ನ ಆಫೀಸಿನ ಗೋಡೆ ಮೇಲೂ ಈ ಮೇಲ್ಬೇರು ಕೆಳಚಿಗುರು ಆಗಿರುವ ಅಶ್ವತ್ಥದ ಚಿತ್ರ ಬಿಡಿಸ್ಕೊಂಡಿದ್ದೀನಿ. ಮೇಲೆ ಬೇರೆಯವರು ಅಂದರೆ ನಿಮಗೆ ಬದುಕನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸ್ಬಿಡತ್ತೆ ಇದಂತ. ಅಂದರೆ 2 ಅರ್ಥದ ಅಶ್ವತ್ಥ. ಒಂದು, ಇದು ಪರಮಾತ್ಮನಿಂದ ವಿಸ್ತಾರ ಆಯಿತು ನಮ್ಮ ಬದುಕು ಅಂತ ಹೇಳುವ ಒಂದು ಅಶ್ವತ್ಥದ ಕಲ್ಪನೆ. ಇನ್ನೊಂದು, ನಮ್ಮದೇ ಕರ್ಮಗಳು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿವೆ ಅನ್ನುವ ಒಂದು ಅಶ್ವತ್ಥ ಅಂತ. ಅಂದರೆ ಮೊದಲ ಅಶ್ವತ್ಥದ ಪರಿಕಲ್ಪನೆಯಲ್ಲಿ ನಾವೀಗ ಎಲ್ಲಿದ್ದೀವೋ ಇಲ್ಲಿಂದ ಹೋಗಿ ಆ ಬೇರಿಗೆ ತಲುಪಬೇಕು ಅಂತ ಹೇಳುತ್ತೆ. 2ನೇ ಅಶ್ವತ್ಥ ಆದರೆ ಈ ಮರವನ್ನು ಕಡ್ದಾಕ್ಬಿಡು ಅಂತ ಹೇಳುತ್ತೆ. ಹಾಗಾಗಿ ಇದು ಭಾಳ ಒಳ್ಳೆಯ ಸಿಂಬಾಲಿಕ್ ಆಗಿ ಸಿಗುತ್ತೆ. ಅಧ್ಯಾತ್ಮವನ್ನು ಯೋಚಿಸಿ ಬದುಕೋರಿಗೆ ತುಂಬ ಒಳ್ಳೆಯ ಸಂಕೇತ ಇದು. ಹೀಗೆ ಅಶ್ವತ್ಥವನ್ನು ಹೇಳ್ತಾ ಅವನು ಪುರುಷ ಅಂತ ಒಂದು ತರ್ತಾನೆ. ಇದು ಪುರುಷೋತ್ತಮ ಯೋಗ ಅಂತ ಹೇಳೋದಕ್ಕೆ ಹೊರಡ್ತಾನಲ್ಲ, ಪುರುಷೋತ್ತಮ ಯೋಗವನ್ನು ಹೇಳ್ತಾನೆ. ಒಂದು ಇವರಿಗೆ ಶ್ರೋತೃಗಳಿಗೆ ಹೇಳೋದು, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಭಗವದ್ಗೀತೆಯ ಅಷ್ಟು ಶ್ಲೋಕವನ್ನು ನಾವು ವ್ಯಾಖ್ಯಾನಿಸ್ತಾ ಇಲ್ಲ ಈ ಗೀತಾ ಪರ್ವದ ನಮ್ಮ ಇದರಲ್ಲಿ. ನಾವು ಆಯ್ದ ಅಂಶಗಳನ್ನು, ಆಯ್ದ ಕಾನ್ಸೆಪ್ಟ್ಗಳನ್ನು ಹೇಳ್ಕೊಂಡು ಹೋಗಿದ್ದೀವಿ. ಹಾಗಾಗಿ ಇದರ ಹಿಂದೆ, ಇದರ ಮಧ್ಯೆ, ಇದರ ಮುಂದೆ ಇನ್ನೂ ಬೇರೆ ಬೇರೆ ಶ್ಲೋಕಗಳು ಹಾಗೆ ಉಳ್ಕೊಳ್ತವೆ. ಆದರೆ ಪ್ರಧಾನವಾಗಿ ಅವನು ಏನು ಹೇಳಿದ್ನೋ ಅಷ್ಟು ಸಿದ್ಧಾಂತ ಹೇಳ್ಕೊಂಡು ಬಂದಿದ್ದೀವಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇಲ್ಲಿಗ 3 ವರ್ಗವನ್ನು ಹೇಳುತ್ತಾನೆ ಕೃಷ್ಣ. ಕ್ಷರ, ಅಕ್ಷರ, ಪುರುಷೋತ್ತಮ ಅಂತ, ಉತ್ತಮ ಪುರುಷ ಅಂತ. ಕ್ಷರ, ಅಕ್ಷರ, ಪುರುಷೋತ್ತಮ ಅಥವಾ ಉತ್ತಮ ಪುರುಷ. ಪುರುಷೋತ್ತಮ ಅನ್ನೋದಕ್ಕಿಂತ ಅವನಿಲ್ಲಿ ಉತ್ತಮ ಪುರುಷ ಅಂತ ಹೇಳಿದಾನೆ, ಪುರುಷೋತ್ತಮ ಅಂತ ಹೇಳಿದ್ದಾನೆ. ಪುರುಷೋತ್ತಮ ಯೋಗ ಆಗಿದ್ದು ಅದಕ್ಕೆ 3 ವಿಭಾಗ ಮಾಡಿ ತೋರಿಸ್ತಾನೆ ಇನ್ನೊಮ್ಮೆ ಈ ಬದುಕನ್ನು. ದ್ವಾವಿಮೌ ಪುರುಷವು ಲೋಕೆ. ಈ ಜಗತ್ತಿನಲ್ಲಿ 2 ಪುರುಷರಿದ್ದಾರೆ. ನಾವು ಪುರುಷ ಅನ್ನೋದಕ್ಕೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ, ನೀವು ಕೇಳಿದ್ರಿ ಆ ಪ್ರಶ್ನೆಯನ್ನು, ಉತ್ತರ ನೋಡಿದ್ವಿ. ಇಮೌ ದೌ ಪುರುಷವು ಲೋಕೆ. ಇಲ್ಲಿ 2 ಪುರುಷರಿದ್ದಾರೆ. ಇಲ್ಲಿ ಒಬ್ಬ ಕ್ಷರ ಪುರುಷ, ಇನ್ನೊಬ್ಬ ಅಕ್ಷರ ಪುರುಷ. ಕ್ಷರ ಪುರುಷ, ಅಕ್ಷರ ಪುರುಷ. ಕ್ಷರ ಅಂತ ಅಂದರೆ ಸವೆದು ಹೋಗೋದು, ನಶಿಸಿ ಹೋಗೋದು ಅಂತ ಅರ್ಥ. ಅಕ್ಷರ ಅಂದರೆ ನಶಿಸದೇ ಇರೋದು ಅಂತ ಅರ್ಥ, ಹಾಳಾಗದೇ ಇರೋದು, ಕರಗಿ ಹೋಗದೇ ಇರೋದು ಅಂತ ಅರ್ಥ. ಅಕ್ಷರ ಅಂದರೆ ಕ್ಷೀಣವಾಗದೇ ಇರೋದು, ಕ್ಷಯವಾಗದೇ ಇರೋದು ಅಂತ. ಅಕ್ಷಯ, ಅಕ್ಷರ ಎಲ್ಲ ಅದೇ ಅರ್ಥದ್ದು. ಒಂದು ಕ್ಷರ ಇದೆ, ಒಂದು ಅಕ್ಷರ ಇದೆ. ಯಾವುದದು ಅಂದರೆ ಕ್ಷರ ಸರ್ವಾಣಿ ಭೂತಾನಿ. ಇಲ್ಲಿರುವ ಎಲ್ಲ ಜೀವಿಗಳಿವೆಯಲ್ಲ ಅವು ಕ್ಷರ, ಕ್ಷರ ಪುರುಷ. ಅಂದರೆ ಇವೆಲ್ಲವೂ ಪುರುಷಮಯವೇ. ಪುರುಷ ಅಂದರೆ ಗಂಡಸು ಅಂತಲ್ಲ, ಮತ್ತೆ ಹೇಳ್ತಾ ಇರೋದು ಆತ್ಮ, ಜೀವ ಅಂತ ಅರ್ಥದಲ್ಲಿ ಹೇಳ್ತಾ ಇರೋದು. ಪುರುಷೇತೆ ಅಂತ ಇಲ್ಲಿ ಬದುಕುವವರು ಅನ್ನೋ ಅರ್ಥ, ಇಲ್ಲಿ ವಾಸ ಮಾಡುವವರು ಅನ್ನೋ ಅರ್ಥದಲ್ಲಿ. ಒಂದು ಕ್ಷರಃ ಸರ್ವಾಣಿ ಭೂತಾನಿ, ಎಲ್ಲ ಜೀವಿಗಳು ಕ್ಷರ ಪುರುಷರೇ. ಕೂಟಸ್ಥಃ ಅಕ್ಷರ ಉಚ್ಯತೆ. ಕೂಟದಲ್ಲಿರುವವನು ಅಕ್ಷರ ಅಂತ. ಕೂಟ ಅಂದರೆ ಸಮೂಹ, ರಾಶಿ, ಗುಂಪು ಅಂತ ಅರ್ಥ. ನಾವು ಒಕ್ಕೂಟ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಒಕ್ಕೂಟ ಅಂದರೆ ಒಂದೇ ಕೂಟ ಅಂತ, ಒಂದೇ ಗುಂಪು ಅಂತ ಅರ್ಥ. ಒಕ್ಕೂಟ ಅಂತ ಯಾವಾಗ ಬರುತ್ತೆ ಅಂದರೆ
ಒಂದೇ ವಿಷಯಕ್ಕೆ ಸಂಬಂಧಿಸಿದ 3-4 ಸಂಘಗಳಿದ್ದು Yes. ಅವುಗಳನ್ನು ಸೇರಿಸ್ಕೊಂಡ್ರೆ ನಾವು ಒಕ್ಕೂಟ ಅಂತ ಅಂತ ಹೇಳ್ತೀವಿ. ಕರಿತೀವಿ. ಹೌದು. ಅಂದರೆ ಗುಂಪುಗಳ ಸಮೂಹ. ಗುಂಪು ಅಂದರೆ ಒಂದು ಸಮೂಹ, ಅಂತಹ 10 ಗುಂಪುಗಳ ಸಮೂಹಕ್ಕೆ ಒಕ್ಕೂಟ ಅಂತ ಕರಿತೀವಿ, ಒಂದು ಕೂಟ ಅಂತ. NDA ಫಾರ್ ಎಕ್ಸಾಂಪಲ್. ಹಾಗೆ ಅಂತ ಕರೆಕ್ಟ್. NDA, INDAA ಎಲ್ಲ ಇದೆಯಲ್ಲ, ಇದು ಒಕ್ಕೂಟ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ಕೂಟ ಅಂದರೆ ಸಮೂಹ, ರಾಶಿ, ಗುಂಪು. ಕೂಟಸ್ಥ, ಈ ಕೂಟದಲ್ಲಿ ಇರುವವ ಅಕ್ಷರ ಅಂತ. ಅವನೊಬ್ಬ ಪುರುಷ ಇದ್ದಾನೆ ಅಂತ. ಒಬ್ಬ ಕ್ಷರ ಪುರುಷ, ಇನ್ನೊಬ್ಬ ಅಕ್ಷರ ಪುರುಷ ಅಂತ. ನಮಗೆ ಇವನೇ ಪರಮಾತ್ಮ ಅಂತ ಅನಿಸುತ್ತೆ. ಎಲ್ಲ ಜೀವಿಗಳು ಅಕ್ಷರ ಆದಮೇಲೆ ಅಕ್ಷರ ಯಾರು ಅಂದರೆ ಅವನು ದೇವರೇ ಅಲ್ವಾ, ಪರಮಾತ್ಮ ಅಲ್ವಾ ಅಂದರೆ, ಆದರೆ ಕೃಷ್ಣ ಹೇಳ್ತಾನೆ ಅದಲ್ಲ ಅಂತ. ಇನ್ನೊಂದು ಹೇಳ್ತಾನೆ ಅವನು, ಉತ್ತಮ ಪುರುಷ ಅನ್ಯ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅಂತ. ಆದರೆ ಉತ್ತಮ ಪುರುಷ ಅಂತ ಒಬ್ಬ ಇದ್ದಾನೆ, ಅವನು ಬೇರೆಯವನೇ, ಈ ಎರಡಕ್ಕಿಂತ ಬೇರೆಯವನು. ಅವನು ಕ್ಷರ ಪುರುಷನೂ ಅಲ್ಲ, ಅಕ್ಷರ ಪುರುಷನೂ ಅಲ್ಲ, ಹಾಗೊಬ್ಬ ಇದ್ದಾನೆ, ಪರಮಾತ್ಮೇತ್ಯುದಾಹೃತಃ, ಅವನನ್ನು ಪರಮಾತ್ಮ ಅಂತ ಕರೀತಾರೆ. ನಾವು ಪರಮಾತ್ಮ ಅಂತ ಕರಿತಾ ಇದ್ದೀವಲ್ಲ, ಪರಮಾತ್ಮ ಅಂತ ವ್ಯವಹರಿಸ್ತೀವಲ್ಲ, ಮಾತಲ್ಲಿ ಬಳಸ್ತೀವಲ್ಲ, ಅವನು ಯಾರು ಅಂದರೆ ಅವನು ಈ ಕ್ಷರ ಪುರುಷನೂ ಅಲ್ಲದ, ಅಕ್ಷರ ಪುರುಷನೂ ಅಲ್ಲದ ಉತ್ತಮ ಪುರುಷ. ಓಕೆ. ಅವನು ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅಂತ. ಅವನು ಈ 3 ಲೋಕಗಳನ್ನು ಆವರಿಸಿದ್ದಾನೆ, ಅಂದರೆ ಇಡೀ ಬ್ರಹ್ಮಾಂಡವನ್ನು ಆವರಿಸಿದ್ದಾನೆ, ಆವರಿಸಿಕೊಂಡು ಇದನ್ನು ಧರಿಸಿದ್ದಾನೆ. ಬಿಭರ್ತಿ, ಭರಣ ಮಾಡ್ತಾ ಇದ್ದಾನೆ ಅಂತ, ಇದನ್ನು ಧರಿಸಿದ್ದಾನೆ ಅಂತ. ಅವನು ಅವ್ಯಯ, ಅವನಿಗೆ ವ್ಯಯ ಇಲ್ಲ, ಅವನು ಹಾಗೆಯೇ ಇರ್ತಾನೆ. ಈಶ್ವರ, ಅವನೇ ಇದನ್ನು ಆಳ್ತಾ ಇದ್ದಾನೆ ಅಂತ, ಅವನೇ ಇದನ್ನು ಆಳ್ತಾ ಇದ್ದಾನೆ. ಕ್ಷರ ಪುರುಷ ಬೇರೆ, ಅಕ್ಷರ ಪುರುಷ ಬೇರೆ, ಉತ್ತಮ ಪುರುಷ ಬೇರೆ ಅಂತ 3 ಹೇಳ್ದ. ಪುರುಷೋತ್ತಮ ಯೋಗ ಹೇಳಕ್ಕೆ ಹೊರಟಿದ್ದು ಅದನ್ನು. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಇಲ್ಲಿ ಈ ಪುರುಷೋತ್ತಮ ಅಂದರೆ ನಾನೇ ಅಂತ ಹೇಳ್ತಾನೆ ಕೃಷ್ಣ. ನಾನೇ ಅಂದರೆ ಇಲ್ಲಿ ಅವನು ಪರಮಾತ್ಮ ಅಂತಲೇ ಹೇಳ್ಕೊಳ್ತಾ ಇರೋದು, ಪರಮಾತ್ಮನನ್ನು, ಅದು ನಾನೇ ಅಂತ. ಯಾಕೆ ಅಂತ ಅಂದರೆ, ನಾನು ಈ ಕ್ಷರವನ್ನು ದಾಟಿದವನು. ಯಸ್ಮಾತ್ ಕ್ಷರಂ ಅತೀತೋಹಂ, ಕ್ಷರ ಅಂತ ಇದೆಯಲ್ಲ, ಈ ಕ್ಷರ ಪುರುಷ ಅಂತ, ಇದನ್ನು ಮೀರಿದವನು ನಾನು. ಮತ್ತು ಅಕ್ಷರಾದಪಿ ಚ ಉತ್ತಮ, ಅಕ್ಷರ ಪುರುಷ ಅಂತ ಇದ್ದಾನಲ್ಲ, ಅವನಿಗಿಂತಲೂ ಮೇಲಿನವನು ನಾನು, ಅಕ್ಷರ ಪುರುಷನಿಗಿಂತಲೂ ಮೇಲಿನವನು. ಹಾಗಾಗಿಯೇ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ ಅಂತ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ. ಲೋಕದಲ್ಲೂ ವೇದದಲ್ಲೂ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ ಅಂತ. ವೇದದಲ್ಲಿ ಅಂತ ಅಂದರೆ ನಾವು ವೇದದ ಬಗ್ಗೆ ಹಿಂದೆ ನೋಡಿದ್ವಿ, ಆ ವೇದಗಳು ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ. ಹಾಗೆಯೇ ಜನ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಂತ. ಅವನು ಪರಮಾತ್ಮ ಅಂತ, ಪುರುಷೋತ್ತಮ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಪುರುಷೋತ್ತಮ ತತ್ವ ಅಂತಿದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಕ್ಷರ ಪುರುಷ ಅಂತ ಇದನ್ನ ಅವನು ಯಾರು ಮಾತಾಡೋದು? ಈ ಅಕ್ಷರ ಪುರುಷ ಅಂತಂದರೆ ಆತ್ಮನನ್ನ ಹೇಳ್ತಾ ಇರೋದು. ಈ ಆತ್ಮ ಇದಾನಲ್ಲ, ಆತ್ಮನನ್ನ ಹೇಳ್ತಾ ಇರೋದು. ಈ ಆತ್ಮ ಅಂತ ಅಂದಾಗ ನಾವು 2ನೇ ಅಧ್ಯಾಯದಲ್ಲೂ ನೋಡಿದ್ವಿ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಈ ಆತ್ಮಕ್ಕೆ ಸಾವಿಲ್ಲ, ಹಾಗಾಗಿ ಅದು ನಾಶವಾಗತ್ತಾ ಅಂದರೆ ನಾಶವಾಗಲ್ಲ ಅಂತ. ಈಗ ಅರ್ಜುನ ಆರಂಭದಲ್ಲಿ ಇವ್ರನ್ನೆಲ್ಲ ನಾನು ಕೊಲ್ಲಬೇಕಲ್ಲ ಅಂತ ಬಂದಾಗ ಕೃಷ್ಣ ಹೇಳಿದ್ದೇನೆಂದರೆ, ನೀನು ಹೆಂಗೆ ಕೊಲ್ತಿ? ನೀನು ದೇಹವನ್ನು ಕೊಲ್ಲಬಹುದೇ ಹೊರತು ಆತ್ಮನನ್ನು ಕೊಲ್ಲಲಾರೆ ನೀನು, ಯಾಕೆಂದರೆ ಆತ್ಮಕ್ಕೆ ಸಾವಿಲ್ಲ. ಹಾಗಾಗಿ ಅಕ್ಷರ ಯಾರು ಅಂದರೆ ಆತ್ಮ. ಅಂದರೆ ಇಷ್ಟೇ ಇಲ್ಲಿ ಹೇಳ್ತಾ ಇರೋದು, ಪರಮಾತ್ಮ, ಆತ್ಮ ಮತ್ತು ಈ ಜಗತ್ತು ಅಂತ ಒಂದಿದೆ. ಅಂದರೆ ಈ ಉದಾಹರಣೆಗೆ ದೇಹ ಇದೆ, ಪಂಚಭೂತಗಳಿವೆ, ಪ್ರಕೃತಿ ಮಂಡಲ ಅಂತ ನಾವು ಮಾತಾಡ್ಕೊಂಡ್ವಲ್ಲ, ಈ ದೇಹ ಎಲ್ಲ ಇದೆ ಅಂತಂದರೆ ಇವೆಲ್ಲ ಕ್ಷರ ಪುರುಷ ಆಯಿತು. ಇದರಲ್ಲಿರುವ ಜೀವ ಅಥವಾ ಆತ್ಮ ಇದೆಯಲ್ಲ, ಅದು ಅಕ್ಷರ ಪುರುಷ ಆಯಿತು. ಇದಕ್ಕಿಂತ ಮೇಲೆ ಅವನು ಪುರುಷೋತ್ತಮ ಇದ್ದಾನೆ ಅಂತ. ಈ 3 ಹೇಳ್ತಾರೆ, ಜೀವ, ಜಗತ್ತು, ಪರಮಾತ್ಮ ಅಂತ 3. ಈ ನಮ್ಮಲ್ಲಿ ದರ್ಶನಗಳು ಅಂತ ಬಂತಲ್ಲ, ಸಿದ್ಧಾಂತಗಳೆಲ್ಲ 3 ವಿಮರ್ಶಿಸ್ತಾ ಹೋಗ್ತವೆ, 3 ವಿಮರ್ಶಿಸ್ತವೆ. ಒಂದು ಪರಮಾತ್ಮ ಯಾರು ಏನು ಅಂತ ಹೇಳ್ತವೆ, ಇನ್ನೊಂದು ಜೀವ ಯಾರು ಅಂತ ಹೇಳ್ತವೆ ಆತ್ಮ, ಇನ್ನೊಂದು ಜಗತ್ತಂದರೆ ಏನು ಅಂತ ಹೇಳ್ತವೆ. ಈ 3 ವಿವರಿಸೋದು ದರ್ಶನಗಳು. ಇಡೀ ಯಾವುದೇ ದರ್ಶನ ಬಂದ್ರೂ ಅವು ಈ 3 ಕುರಿತು ಮಾತನಾಡ್ತವೆ, ಜಗತ್ತು, ಜೀವ ಮತ್ತು ಪರಮಾತ್ಮನ ಬಗ್ಗೆ.
ಹಾಗಾಗಿ ಈ ಮೂರನ್ನು ವ್ಯತ್ಯಾಸ ತೋರಿಸ್ಕೊಟ್ಟ. ಇದನ್ನು ಹೇಳಿದ್ದ ಗೀತೆಯಲ್ಲಿ ಹಿಂದೆಯೇ ಅವನು ಸಾಕಷ್ಟು ಸಲ ಹೇಳಿದ್ದ. ಆದರೆ ಈ ಕ್ಲಾರಿಟಿ ಕೊಡೋದು ಅನ್ನೋದಿದೆಯಲ್ಲ, ಅದರಲ್ಲಿ ಒಂದು ನಿಸ್ಸೀಮ ಅಂತ. ಯಾಕೆಂದರೆ ಈ ಅಂಶ ಬಂದಿದೆ ಈಗ. ಇದನ್ನು ಕೇಳಿದಾಗ ನಮಗೆ ಹೌದು ಅಂತ ಅನ್ಸುತ್ತೆ. ಯಾಕೆಂದರೆ ಎಲ್ಲೆಲ್ಲೋ ಗೀತೆಯಲ್ಲೇ ಕೇಳ್ಕೊಂಬಂದ್ವಿ. ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅಂತ ಗೊತ್ತಾಗಿದೆ, ಆತ್ಮ ಅಂತ ಒಬ್ಬ ಇದ್ದಾನೆ ಅಂತ ಗೊತ್ತಾಗಿದೆ. ಅದಲ್ಲದ ಒಂದು ಇದೆಯಲ್ಲ ಇಲ್ಲಿ, ಅದೆರಡೂ ಅಲ್ಲದ ಒಂದು ಇದೆಯಲ್ಲ ಇಲ್ಲಿ ಅಂತ ಬಂದಿದೆ. ಈಗ ಅದನ್ನು ತುಂಬ ಪಕ್ಕ ಮಾಡಿ ಹೇಳ್ದ ಅವನು. ಅಂದರೆ ಅವನಿಗೆ ಅರ್ಜುನಿಗೆ ಇದನ್ನು ಹೇಳ್ತಾ ಹೋಗುವಾಗ ಅವನಾಡಿದ ಮೊದಲನೇ ಶಬ್ದದಿಂದ ಎಲ್ಲವೂ ಕೃಷ್ಣನಿಗೆ ನೆನಪಿಟ್ಕೊಂಡೇ ಮಾತಾಡ್ತಾ ಇರೋದು, ಸುಮ್ಮನೆ ಮಾತಾಡ್ತಾ ಇಲ್ಲ. ನಾನು ಆವಾಗ ಅದನ್ನ ಹೇಳಿದ್ದೆ, ಇವಾಗ ಇದನ್ನು ಹೇಳಿದ್ದೆ, ಇದನ್ನು ಒಂದು ಸ್ಪಷ್ಟಪಡಿಸೋ ಸಮಯ ಬಂದಿದೆ ಈಗ ಅಂತ. ಈಗ ಚೆನ್ನಾಗಿ ಒಂದನ್ನು ನಿರೂಪಿಸುವಾಗ ಈ ಕ್ರಮ ಅನುಸರಿಸಬೇಕಾಗತ್ತೆ. ಅದೊಂದು ಪುಸ್ತಕದಿರಲಿ, ಒಂದು ಪಾಠ ಇರಲಿ, ಒಂದು ಪ್ರವಚನದಲ್ಲಿರಲಿ, ಮೊದಲು ಹೇಳುವಾಗ ಯಾವುದೋ ಒಂದು ಅಂಶವನ್ನು ಹೇಳಿರ್ತೀವಿ, ಅಲ್ಲಿ ಪೂರ್ಣ ಹೇಳೋದಕ್ಕಾಗೋಲ್ಲ, ಅದನ್ನು ಅಷ್ಟೇ ಹೇಳಬೇಕಾಗತ್ತೆ. ಅವಾಗ ಮುಂದೆ ಹೋದಾಗ ಅದನ್ನು ಮತ್ತೆ ಕ್ಲಾರಿಫೈ ಮಾಡ್ತೀವಿ. ಪಾಠ ಮಾಡುವವನಿಗೆ, ಹೇಳುವವನಿಗೆ ಆ ಪರಿಕಲ್ಪನೆ ಇರುತ್ತೆ. ಆವಾಗ ಇಷ್ಟು ಹೇಳಿದ್ದೆ, ಅಷ್ಟು ಕಾನ್ಸೆಪ್ಟ್ ಕೂತಿತ್ತು ತಲೆಯಲ್ಲಿ ಅವನಿಗೆ, ಈಗ ಅದನ್ನು ಇನ್ನಷ್ಟು ಕ್ಲಾರಿಫೈ ಮಾಡ್ತೀನಿ ಅಂತ ಹೋಗ್ತಾನಲ್ಲ, ಆ ಕ್ರಮ ಭಾಳ ಚೆನ್ನಾಗಿದೆ ಇಲ್ಲಿ ಕೃಷ್ಣನಲ್ಲಿ. ಯೋಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಹ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ. ನನ್ನ ಪುರುಷೋತ್ತಮತ್ವವನ್ನು ಯಾರು ಹೀಗೆ ಅರ್ಥ ಮಾಡ್ಕೊಳ್ತಾನೋ, ಮೋಹವಿಲ್ಲದೆ ಅಂದರೆ ಭ್ರಾಂತಿ ಇಲ್ಲದೆ ಅರ್ಥ ಮಾಡ್ಕೊಳ್ತಾನೋ, ಭ್ರಮೆ ಇಲ್ಲದೆ ಅರ್ಥ ಮಾಡ್ಕೊಳ್ತಾನೋ, ಅವನು ಸರ್ವವಿತು, ಅವನೇ ಸರ್ವಜ್ಞ. ಅವನು ನನ್ನನ್ನು ಬಂದು ಸೇರುತ್ತಾನೆ ಅಂತ. ಅಂದರೆ ಮತ್ತೊಮ್ಮೆ ಜ್ಞಾನಯೋಗವನ್ನು ಇಲ್ಲಿ ಹೇಳಿದಾಗ ಆಯಿತು. ಅಂದರೆ ಏನು ಮಾಡಬೇಕು ಮೋಕ್ಷಕ್ಕೆ, ಭಗವಂತನ ಸೇರೋದಕ್ಕೆ ಏನು ಮಾಡಬೇಕು, ತಪಸ್ ಮಾಡಬೇಕಾ, ಇನ್ನೊಂದು ಮಾಡಬೇಕಾ ಅಂತಲ್ಲ. ಅಂದರೆ ತಿಳಿದುಕೊಂಬಿಡು ಅಂತ ಅಷ್ಟೇ ಅಂತ. ಅರಿವು ಪಡ್ಕೊಂಡ್ರೆ ನೀನು ಅಷ್ಟೇ ಸಾಕು ಅಂತ, ನೀನೇ ಅದಾಗ್ಬಿಡುತ್ತಿ ಅಂತ ಇನ್ನೊಂದು ಸಲ ಹೇಳ್ದ ಅದನ್ನ. ಹಾಗಾಗಿ ಅರಿವನ್ನು ಪಡ್ಕೊಳ್ಬೇಕು ಅನ್ನೋದೇ ಮುಖ್ಯ ಅಂತ. ಅದಕ್ಕೆ ಏನು ಅಂದರೆ ಅಸಮ್ಮೂಢ ಅಂತ ಒಂದು ಶಬ್ದ ಬಳಸ್ತಾನೆ, ಭ್ರಮೆ ಇಲ್ಲದೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕೆಂದರೆ ಇದರಲ್ಲಿ ಭ್ರಮೆ ಬರುತ್ತೆ, ಎಷ್ಟು ಸಲ ಕೇಳಿದ್ರು ಮತ್ತೊಂಚೂರು ಕನ್ಫ್ಯೂಷನ್ ಉಳ್ಕೊಂಡ್ಬಿಡುತ್ತೆ ಇದರಲ್ಲಿ. ಯಾಕೆ ಅಂದರೆ ಇದು ನಮ್ಮ ಅನುಭವಕ್ಕೆ ಬಂದಿಲ್ಲ, ಇದು ಬರೀ ಮಾಹಿತಿಯಾಗೇ ನಮ್ಮಲ್ಲಿ ಇರ್ತಾ ಇದೆ. ಈಗ ನಮಗೆ ಅರಿವು ಬಂದಿಲ್ಲ ಇದೀಗ. ಈಗ ನಾನು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಅರ್ಥ ನನಗೆ ಪರಮಾತ್ಮ ಅರ್ಥ ಆಗಿದ್ದಾನೆ ಅಂತೇನೂ ಅಲ್ಲ. ಮಾಹಿತಿ ಅಷ್ಟೇ ಇಲ್ಲಿ ವಿನಿಮಯ ಆಗ್ತಾ ಇರೋದು. ಯಾವಾಗ ಇದು ಅನುಭವಕ್ಕೆ ಬರುತ್ತೋ ಆಗ ನಿಜವಾದ ಅರಿವು ಬರೋದು. ಇದ್ರ ಬಗ್ಗೆ ನಾವು ಹಿಂದೂ ಮಾತಾಡಿದ್ವಿ, ಅನುಭವವೇ ಅರಿವೇ ಹೊರತು ಮಾಹಿತಿಯೇ ಅರಿವಲ್ಲ ಅಂತ. ಆದರೆ ನಾವು ಸಾಧಾರಣವಾಗಿ ಮಾಹಿತಿಯನ್ನು ಅರಿವು ಅಂತ ಹೊರಗಡೆ ವ್ಯವಹರಿಸ್ತೀವಿ, ಅದಲ್ವೇ ಅಲ್ವಾ ಅಂತ. ಈಗ ಗೌರಿ ಶಕ್ಕಿ ನನಗೆ ಗೊತ್ತಾಗೋದು ಯಾವಾಗ ಅಂದರೆ, ಗೌರಿ ಶಕ್ಕಿ ಅವ್ರ ಜೊತೆ ನೋಡಿದಾಗ, ಮಾತಾಡಿದಾಗ, ಒಡನಾಡಿದಾಗ. ಅದಕ್ಕಿಂತ ಮೊದಲು ನಿಮ್ಮ ಹೆಸರು ಕೇಳಿದ್ದೇನೆ ನಾನು ಅಂತಂದಾಗ ಅದು ನನಗಿರೋ ಮಾಹಿತಿ, ಅದು ನಿಮ್ಮ ಬಗ್ಗೆ ಏನೋ ಒಂದಿಷ್ಟು ವಿಷಯ ಗೊತ್ತಿದೆ ಅಂತ. ಹಾಗೆ ಇವೆಲ್ಲವೂ ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ನಮ್ಮ ಪಂಚೇಂದ್ರಿಯಗಳು, ಮನಸ್ಸು, ಅವುಗಳನ್ನು ಮೀರಿದ್ರ ಜೊತೆಗೆ ಒಂದು ಸಂವಹನ ಸಾಧ್ಯ ಆಗಬೇಕಲ್ವ. ಹಾಗಾಗಿ ಅದು ಬರೋವರೆಗೂ ಏನಾಗುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಭ್ರಮೆ ಉಳ್ಕೊಳ್ಬಹುದು, ಭ್ರಾಂತಿ ಉಳ್ಕೊಳ್ಬೋದು. ಹೀಗ ಹಾಗಿರ್ಬೋದಾ, ಹೀಗಿರ್ಬೋದಾ ಅನ್ನೋ ಕನ್ಫ್ಯೂಷನ್ಗಳು ಉಳ್ಕೊಳ್ಬೋದು. ಯಾವಾಗ ಕ್ಲಿಯರಾಗಿ ಇದು ಗೊತ್ತಾಗುತ್ತೋ ಆಗ ಅವನು ಸರ್ವವಿತ್ ಆಗ್ತಾನೆ. ಸರ್ವವಿತ್, ಎಲ್ಲ ತಿಳ್ಕೊಂಡಾಗ ಆಗೋಯ್ತು ಅವನು ಅಂತ, ಎಲ್ಲವನ್ನೂ ತಿಳಿದಾಗ ಆಗೋಯ್ತು ಅಂತ. ಅವನು ಸರ್ವಭಾವೇನ ಮಾಂ ಭಜತಿ, ಅವನು ಎಲ್ಲ ಇದರಿಂದಲೂ ನನ್ನವನು ಆಗ್ತಾನೆ ಅಂತ ಪುರುಷೋತ್ತಮ ಯೋಗದ ಒಟ್ಟು ಸಾರ ಇದು. ಸೊ ಪುರುಷೋತ್ತಮ ಯೋಗ ಭಾಳ ಚೆನ್ನಾಗಿತ್ತು, ಭಾಳಷ್ಟು ಚರ್ಚೆ ಆಯಿತು ಇದರಲ್ಲಿ. ಹಾಗೆ ಕೆಲವೊಂದು ಪ್ರಶ್ನೆಗಳು ಉಳ್ಕೊಂಡಿದೆ, ಬಟ್ ಮುಂದೆ ಮಾತಾಡೋಣ. ಬಟ್ ಆದರೆ ಒಂದು ನೀವು ಹೇಳ್ತಿರ್ಬೇಕು ಅನ್ನಿಸ್ತಾ ಇತ್ತು, ಕೊನೆಗೂ ಎಲ್ಲ ಅರಿವು ಬಂದರೆ, ಅಂದರೆ ಈಗೆಲ್ಲ ನಮಗೆ ಗೊತ್ತಾದ್ಮೇಲೆ ಮಾತಾಡೋದು ನಿಲ್ಲಿಸ್ಬಿಡ್ತೀವ ನಾವು ಅಂತ. ಖಂಡಿತವಾಗಿಯೂ ನಾವು ತುಂಬ ಸಂತರು, ಯೋಗಿಗಳನ್ನು ಬದುಕನ್ನು ನೋಡಿದಾಗ ಹಾಗೆ ಅನಿಸುತ್ತೆ, ಅವರು ಮೌನಿ ಆಗಿಬಿಡ್ತಾರೆ ಅಂತ. ಎಲ್ಲರೂ ಹಾಗಾಗ್ತಾರೆ ಅಂತಲ್ಲ, ಈ ಬದುಕಿನ ಜೊತೆಗೂ ಒಂದು ಈಗ ಕೃಷ್ಣನೇ ಇದ್ದಾನಲ್ಲ, ಅವನು ಎಷ್ಟು ಚೆನ್ನಾಗಿ ಬದುಕ್ಬಿಟ್ನಲ್ಲ. ಕರೆಕ್ಟ್. ಈಗ ಸೌಖ್ಯ ಅಂತ ತಗೊಂಡ್ರೆ, ಸುಖ ಅಂತ ನಾವು ಹೇಳ್ತೀವಲ್ಲ, ಸುಖದ ಪರಾಕಾಷ್ಠೆಯನ್ನು ಇಲ್ಲೂ ಅನುಭವಿಸಿದ್ನಲ್ಲ ಅವನು. ರಾಜ್ಯ ಇತ್ತು, ಸಂಪತ್ತಿತ್ತು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಬಟ್ಟೆ, ಸ್ನೇಹಿತರು, ಭಾಳ ಮುಖ್ಯವಾಗಿ ಸ್ನೇಹಿತರು, ಏನಿರಲಿಲ್ಲ ಅವನಿಗೆ. ಇದನ್ನು ಅವನು ಅನುಭವಿಸಿದ. ಅವನು ಇದರಿಂದ ಹಿಂದೆ ಹೋಗಲಿಲ್ಲ. ಹಾಗಾಗಿ ಎರಡೂ ಆಗ್ಬೋದು. ಬೇಡ ಇದು ಅಂತ ಒಬ್ಬನಿಗೆ ಅನ್ನಿಸಿದರೆ ಅವನು ಬಿಟ್ಟು ಹೋಗ್ಬೋದು. ಇದರನ್ನು ಆಸ್ವಾದಿಸ್ತಾ ಅದನ್ನು ಬದುಕು. ಇದರಲ್ಲಿ ಅದನ್ನು ಕಾಣೋಕ್ಕೆ ಬಂದುಬಿಟ್ರೆ ಆಗೋಯ್ತಲ್ಲ. ಈಗ ಇದೆಲ್ಲವೂ ಅದು ಅಂತಂದಾಗ ನಾನು ಇದರಲ್ಲೂ ಕಾಣ್ತೀನಿ ಅಂತಂದವನು ಇದ್ರ ಜೊತೆಗೆ ಬದುಕ್ತಾನೆ. ಇಲ್ಲ ನಾನು ಇದು ಯಾವುದರಲ್ಲೂ ಕಾಣಿಸಲ್ಲ ಅನ್ನೋನು ಇದನ್ನು ಬಿಟ್ಟು ಬದುಕ್ತಾನೆ ಅಷ್ಟೇ. ಸೊ ಇದು ಪುರುಷೋತ್ತಮ ಯೋಗ 15ನೇ ಅಧ್ಯಾಯವನ್ನು ಮುಗಿಸಿದ್ವಿ. ಸೊ ಇದನ್ನು ಹೇಳಿಕೊಟ್ಟಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. 16, 17, 18 3 ಅಧ್ಯಾಯಗಳು ಉಳ್ಕೊಂಡಿದೆ ಗೀತ ಪರ್ವದಲ್ಲಿ. ಸೊ ಅಲ್ಲಿಗೆ ಭಗವದ್ಗೀತೆಯ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ.
ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಗ್ಯಾಪ್ಗಳಾಗ್ತಾಯಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿರಂತರವಾಗಿ ನೋಡ್ತಾ ಇರಿ ಮತ್ತು ಪ್ರಶ್ನೆಗಳನ್ನ ಕೇಳ್ತಾ ಇರಿ, ಸಂವಹನ ಮಾಡ್ತಾ ಇರಿ ಮತ್ತು ಶೇರ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.